ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಗವರ್ನರ್ ಭಾಷಣದಿಂದ ಹಿಡಿದುಕೊಂಡು ಮನ್ರೇಗಾ ವಿಚಾರದಲ್ಲಿ ಗಾಂಧೀಜಿ ಹೆಸರನ್ನು ತೆಗೆದಿರುವುದು ಯಾಕೆ ಎನ್ನುವವರೆಗೂ ಕೂಡ ಅನೇಕ ವಿಷಯಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಕಲಾಪ ಬೇರೆ ಬೇರೆ ಕಾರಣಗಳಿಗಾಗಿ ನುಂಗಿ ಹೋಗ್ತಾ ಇದೆ. ಇದರಲ್ಲಿ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿರೋದು ಕಡಿಮೆ ಅಂತಲೇ ಹೇಳಬಹುದು ಇಲ್ಲಿವರೆಗೂ. ಇದಲ್ಲದೆ ಯಾಕೆ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅಂತ ಒಬ್ಬರು, ಇಲ್ಲೆಲ್ಲ ಭಾಷಣ ಮಾಡಿದ್ರು, ಭಾಷಣ ಮಾಡಬಹುದು, ಅವ್ರಿಗೆ ಯಾವ ಅಂಶ ಸರಿ ಕಾಣಲ್ವೋ ಅದನ್ನು ಬಿಟ್ಟು ಬರಬಹುದು, ಬಿಟ್ಟು ಹೋಗಬಹುದು ಅಂತ ಹೇಳೋದು ಒಂದು. ಇಲ್ಲ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಇರಬೇಕಾಗಿತ್ತಲ್ವಾ, ಅದನ್ನಾದರೂ ಕಂಪ್ಲೀಟ್ ಮಾಡಬೇಕಾಗಿತ್ತಲ್ವ ಅಂತ ಒಂದು ವಾದ ಇದೆ. ರಾಜ್ಯಪಾಲರ ಈ ಭಾಷಣಕ್ಕೆ ಸಂಬಂಧಪಟ್ಟಂತೆ DCM ಹೇಳಿಕೆನೇ ಒಂಥರ ಇದ್ದರೆ CM ಹೇಳಿಕೆ ಇನ್ನೊಂದು ಥರ ಇದೆ. ಒಬ್ಬರಿಗೆ ಓಕೆ ಇದೆ, ರಾಜ್ಯಪಾಲರು ಅಷ್ಟೇ ಭಾಷಣ ಮಾಡಿ ಹೋಗಿದ್ದು ಸಾಕು ಅಂತ, ಇನ್ನೊಬ್ಬರಿಗೆ ಅಷ್ಟು ಓಕೆ ಇಲ್ಲ. ಇದರಾಚೆಗೆ ಗಾಂಧೀಜಿಯನ್ನು ಜಾಹೀರಾತುಗಳಲ್ಲಿ ತಂದು ತಮ್ಮ ಪರ್ಸ್ನಲ್ ಅಜೆಂಡಾ ಸಾಧಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಒಂದು. ಗಾಂಧೀಜಿಯವ್ರ ಬಗ್ಗೆ ಹೆಸರು ಹೇಳೋಕ್ಕೂ ಇವರಿಗೆ ನೈತಿಕತೆಯೇ ಇಲ್ಲ BJP ಅವ್ರಿಗೆ ಅಂತ ಇನ್ನೊಂದು ವಾದ. ಅಲ್ಲ ರೀ, ಗಾಂಧೀಜಿ ಹೆಸರನ್ನು ಕಿತ್ತಾಕಿದ್ದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದರೆ ಈ BJP ಅವರು ಗಾಂಧೀಜಿ ಪ್ರತಿಮೆ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೇನು ಹೇಳಬೇಕು, ಇದಕ್ಕಿಂತ ಒಂದು ವ್ಯಂಗ್ಯ ಏನಾದರೂ ಇದೆಯಾ ಅಂತ ಕಾಂಗ್ರೆಸ್ನವರು ಕೂಡ ಕೇಳ್ತಾ ಇದ್ರು. ಇಲ್ಲಿ ವ್ಯಾಕ್ಸಿನ್ ವಿಚಾರ ಬಂತು, ಗಾಂಧಿ ಮೋದಿ ವಿಚಾರ ಬಂತು. ಈ ಒಂದು ವಿಚಾರದಲ್ಲಿ ನೀವು ಜಾಹೀರಾತನ್ನು ನೀವು ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥ ಇದೇನು ಮನ್ರೇಗಾ ವಿಚಾರ ಇದೆಯಲ್ಲ, ಇದರಲ್ಲಿ ಗಾಂಧೀಜಿ ಹೆಸರು ತೆಗೆದ್ರು ಅನ್ನೋದಕ್ಕೆ ಪಾರ್ಟಿ ಫಂಡಿಂದ ಆ್ಯಡ್ ಕೊಡಬೇಕಾಗಿತ್ತು. ಸರ್ಕಾರಿ ಹಣನ ಹೆಂಗ್ರಿ ಕೊಟ್ಟರೆ ನೀವು ಜನಗಳ ತೆರಿಗೆ ಹಣವನ್ನು ಹೇಗೆ ಬೇಯಿಸಿದಿರಿ ಹೇಳಬಲ್ಲಿರ ನೀವು ಅಂತ ಕೂಡ ಒಂದು ಪ್ರಶ್ನೆ ಬಂತು. ಇದೆಲ್ಲದರ ಆಚೆಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡಿ, ಆನಂತರ ಡಿಬೇಟ್ ಸ್ಟಾರ್ಟ್ ಮಾಡ್ತೀನಿ. ದೇಶದ ಎಲ್ಲ ಹಳ್ಳಿಗಳಲ್ಲೂ ಕೆಲಸ ಮಾಡಬಹುದಾಯಿತು, ಈಗ ಹೇಗೆ ಅಂತ ಬರ್ತದೆ. ಈಗ ಆಗಿಲ್ಲ. ಯಾವ ಹಳ್ಳಿಯಲ್ಲಿ ಏನ್ ಕೆಲಸ ಆಗಬೇಕು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಈ ರೀತಿ ತಪ್ಪು ಮಾಹಿತಿಗಳನ್ನ ಇದ್ರಲ್ಲಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಕೇಂದ್ರ ಸರ್ಕಾರ ಹೇಳಿರುವಂತದ್ದು ಯಾವುದೇ ತೀರ್ಮಾನವೂ ಕೂಡ ಗ್ರಾಮ ಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ಅನ್ನೋದೇ ಅಲ್ಲೂ ಕೇಂದ್ರ ಸರ್ಕಾರ ಕಾಯ್ದೆಯಲ್ಲಿ ಬಂದಿರುವಂತದ್ದು. ನಾನೇನ್ ಹೇಳಕ್ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ಕೊಟ್ಟಿರ್ತಕ್ಕಂಥ ಜಾಹೀರಾತು ಈ ಸರ್ಕಾರದ ದುರುದ್ದೇಶ ಇದೆ. ಇದು ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಒಂದು ಜಾಹೀರಾತು. ಇದು ಮನ್ರೇಗಾ ಗಾಂಧೀಜಿ ಹೇಳದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ, ಸ್ಪಷ್ಟ. ಅದು ಸರ್ಕಾರದಿಂದ ಕೊಟ್ಟಿರೋದು. ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ, ದ್ರೋಹ ಬಗ್ದಂಗಲ್ವಾ ಇದು? ತಪ್ಪಲ್ವಾ ಇದು? ಈ ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ಇದು ಯಾರ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ? ಇದು ಜನಗಳ ತೆರಿಗೆ ಹಣ. ಜನಗಳು ಹೇಳಿದ್ರೆ ಎಂದಾರ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ, ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸರ್ ನಾವು ಅಂತ ಹೇಳಿದ್ರ? ಇಲ್ಲ, ಇವ್ರ ತೆವಲಿಗೋಸ್ಕರ ಕೊಟ್ಕೊಂಡಿರೋದು. ಇವ್ರ ಕೊಡ್ತಾ ಇದ್ದೀರಾ ಅಂತ ಅಧ್ಯಕ್ಷರೇ. ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿಸ್ ಬರ್ಡೇ ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು. ಹಿಂದಿನ ಸರ್ಕಾರ ಕೊಟ್ಟಿದ್ದು ಏನು? ಯಡಿಯೂರಪ್ಪ ಸಾಹೇಬ್ರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ. ಏನಕ್ಕೆ? ವ್ಯಾಕ್ಸಿನ್ ಕೊಟ್ಟಿದ್ದು. ಏನು? ಹೌದು, ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು BJP MP ಗಳು. ಇವರು ಗಾಂಧೀಜಿ ಬಗ್ಗೆ ಯೂಸ್ ಮಾಡಿದೀವಿ ಅಂತ ಕನ್ನಡಿಗರಿಗೆ ತೆರಿಗೆ ಬೇಕು, ಕನ್ನಡಿಗರಿಗೆ ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ. ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ, ನಮಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ಜ್ಞಾಪಕ ಆಗೋದಿಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡೋದು. ಈ ಒಂದು ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಸಂಕೀರ್ತ್ ಜಾಯ್ನ್ ಆಗಿದ್ದಾರೆ, BJPಯ ವಕ್ತಾರರು. ಸ್ವಾಗತ ಸಂಕೀರ್ತ್ ನಿಮಗೆ ಒಂದು ಡಿಬೇಟ್ಗೆ. ಇನ್ನು ಡಾಕ್ಟರ್ ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ನಿಮಗೆ ಡಿಬೇಟ್ಗೆ. ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ ನಿಮಗೆ. ಏನಾಗುತ್ತೆ ಇಲ್ಲಿ ಸುಧೀಂದ್ರ ಅವರೇ, ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನು ಹೇಳುತ್ತೆ? ಗವರ್ನಮೆಂಟ್ ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಆಬ್ಜೆಕ್ಟಿವ್ ಆ್ಯಂಡ್ ನಾಟ್ ಯೂಸ್ ಇಟ್ ಟು ಅಟ್ಯಾಕ್ ಪೊಲಿಟಿಕಲ್ ಆಪೋನೆಂಟ್ಸ್ ಔಟ್ ಆಸ್ ಎ ಕ್ಯಾರಿಕೇಚರ್ ಆಫ್ ಸಂಗಪ್ಪ ವಿತ್ ಕ್ರೈಟೀರಿಯಾ. ಈಗ ನೀವು ಸರ್ಕಾರದ ಹಣವನ್ನು
ಪ್ರತಿಪಕ್ಷಗಳ ವಿಚಾರದಲ್ಲೋ ರಾಜಕೀಯ ವೈರುಧ್ಯಗಳನ್ನು ಕಕ್ಕುವ ಸಲುವಾಗಿಯೋ ನೀವು ಬಳಸುವಂತಿಲ್ಲ. ಒಂದು ಆಬ್ಜೆಕ್ಟಿವ್ ಮೋಡಲ್ಲಿ ಸರ್ಕಾರದ ಜಾಹೀರಾತುಗಳು ಇರಬೇಕು ಅಂತ ಹೇಳಿ ಅದಕ್ಕೆ ನೀವು ಸಂಗಪ್ಪ ಅಂತ ಬರ್ಕೊಂಡು ಪಕ್ಕದಲ್ಲಿ ಗಾಂಧೀಜಿ ಚಿತ್ರ ಹಾಕಿಬಿಟ್ಟು ಗಾಂಧೀಜಿ ಸಂಗಪ್ಪನ ಕೇಳ್ದಂಗೆ ಸಂಗಪ್ಪ ಗಾಂಧೀಜಿಗೆ ಉತ್ತರ ಕೊಟ್ಟಂಗೆ ಮಾಡಿದ್ದೀರಲ್ಲ, ಇದು ಒಂದು ವಿಡಂಬನೆ ಅಂತ ಒಂದು. ಎರಡನೇದು ರಾಜಕೀಯ ದುರುದ್ದೇಶ ಇದೆ ಅಂತ ಒಂದು. ಸರ್ಕಾರದ ಹಣ ಬಳಸಿದ್ರೆ ಕಾಂಗ್ರೆಸ್ ಪಾರ್ಟಿ ಫಂಡ್ ಎಲ್ಲಿ ಹೋಗಿತ್ತು ಅಂತ ಇನ್ನೊಂದು ಪ್ರಶ್ನೆ ಸಹಜವಾಗಿ BJP ರೈಸ್ ಮಾಡಿದ್ದಾರೆ. ಏನು ನಿಮ್ಮ ವರ್ಷನ್ ಏನಿದ್ರ ಬಗ್ಗೆ? ಸಂಗಪ್ಪ ಹಾಕ್ಬೇಕಾಗಿತ್ತು ಅಲ್ಲಿ ನಿಮಗೆ? ಯಾರು ಸಂಗಪ್ಪ? ಸಂಗಪ್ಪ ಈಗ ಆ ಹೆಸರಲ್ಲಿ ಅದನ್ನು ಹುಡ್ಕೋಂಥದ್ದು ಏನೋ ಒಂದು ಇನ್ನು ಇಲ್ಲದೆ ಇರ್ತಕ್ಕಂಥದ್ದು ಹುಡ್ಕೋಂಥದ್ದು. ಸಂಗಪ್ಪ ಒಂದು ಹೆಸರು ಅಷ್ಟೇ. ಈಗ ಎಷ್ಟೋ ಜನ ಸಂಗಪ್ಪ ಅನ್ನೋ ಹೆಸರಿಲ್ವೇ? ಆ ಥರ ಒಂದು ಹೆಸರು ಇಟ್ಟಿದ್ದಷ್ಟೇ. ನಾವು ಯಾವುದು ಅದರದ್ದೇನು ವಿಶೇಷವಾದ ಅರ್ಥ ಕಲ್ಪಿಸ್ಕೊಳ್ಳೋ ಏನಾರು ಅವ್ರ ಅರ್ಥ ಕಲ್ಪಿಸ್ಕೊಳ್ಳೋಂಗಿದ್ರೆ ಅದು ಅವ್ರವ್ರ ಸಂಗಪ್ಪ ಅಂದಿದ್ರು ಸಮಸ್ಯೆ ಇರಲ್ಲ. ಸಂಗಪ್ಪ ಅದು ಯಾಕೆ ಬಂತು ಅಂತ ದೊಡ್ಡ ಪ್ರಶ್ನೆ. ಹೆಸರದ್ದು ಏನು ಸದನದಲ್ಲೂ ಚರ್ಚೆ ಆಯ್ತು ಇದ್ರ ಬಗ್ಗೆ. ಅದಕ್ಕೆ ಆಯ್ತು, ಗೊತ್ತಾಯ್ತು. ಮತ್ತೆ ನಾನು ಹೇಳೋದು ಅದೇನು ಹೆಸರದೇನು ದೊಡ್ಡ ಇದು ಮಾಡೋದಿಲ್ಲ. ಈಗ ನಿಮಗೆ ದೊಡ್ಡದಲ್ಲ, ಅವರು ದೊಡ್ಡದು. ಜಾಹೀರಾತು ವಿಷಯಕ್ಕೆ ಬರೋಕೆ ಇವಾಗ ಜಾಹೀರಾತಲ್ಲಿ ಇವತ್ತು ಜನಗಳಿಗೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈಗೇನು, ಈಗ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಇವರು ದೊಡ್ಡ ಇದರಲ್ಲಿ ಇವತ್ತು 100ರಿಂದ 125 ದಿನ ಮಾಡ್ಬಿಟ್ಟಿದ್ದೀವಿ ನಾವು. ಹೋದ್ಸಲಿ ಇಷ್ಟು ದಿನ 100% ಇತ್ತು, 100 ದಿನ ಇತ್ತಲ್ಲ. ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ನಿಮ್ಮ ವಾಹಿನಿ ಮೂಲಕನೇ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಕೆಲವು ಜಾಗದಲ್ಲಿ ಆ 100 ದಿನಗಳಲ್ಲಿ ಕೂಡ 7%, ಕನಿಷ್ಠ 7% ಇವ್ರು ಫುಲ್ಫಿಲ್ ಮಾಡಿರೋದು 100 ದಿನ ಇದ್ದಾಗ್ಲೇನೆ. 125 ದಿನ ಕೊಡಕ್ಕಾಗತ್ತಾ? ಇದು ಜನಕ್ಕೆ ತಪ್ಪದಾರಿಗೆಳೆಯೋದು ಅಥವಾ ಅವ್ರನ್ನ ಅಲ್ಗೆಳೆಯೋದು ಅಥವಾ ಅವ್ರಿಗೆ ಮಿಸ್ಟೇಕ್ ಮಾಡ್ತಕ್ಕಂಥ ಕೆಲಸ ಅಲ್ವಾ? ಅದನ್ನ ನಾವು ಜನಕ್ಕೆ ತಿಳಿದೇಳೋ ಅಂತ ಕೆಲಸ ಸರ್ಕಾರ ಮಾಡಬಾರ್ದಾ ಹೇಳಿ? ಈಗ ಯಾವುದೇ ಇದನ್ನ ನಮ್ಮ ಇದರಲ್ಲಿ ಸದನದಲ್ಲೂ ಆಗಿದ್ದು ಕೇಳಿದೆ. ಎಷ್ಟೋ ಬರ್ತ್ಡೇಗಳಿಗೆ ಹಾಕೊಂಡಿದ್ದಾರೆ ಸರ್ಕಾರದ ದುಡ್ಡಿಂದ, ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳದ್ದು ಇನ್ನೊಬ್ರದ್ದು, ಅದೆಲ್ಲ ನಾನು ಎಲ್ಲಾನು ಅಲ್ಗಿಟ್ಬಿಡ್ತೀನಿ. ಅವ್ರು ಸರ್ಕಾರ ಹಾಕೋತಾರೆ. ಬಟ್ ಇಲ್ಲಿ ಜೆನ್ಯೂಯಿನ್ ಪಾಯಿಂಟ್ ಇದೆ. ಯಾವ್ದಾರಿದ್ರೆ ಹೇಳಿ. ಈಗ ಹೋದ್ಸಲಿ ಮನ್ರೇಗಾ ಅಮೌಂಟ್ ಅಲ್ಲಿ ಇವ್ರು ಎಷ್ಟೋ ಕಡೆ ಸ್ಟಿಪ್ಯುಲೇಟೆಡ್ ಅಮೌಂಟನ್ನೇ ಕಂಪ್ಲೀಟ್ ಮಾಡಿಲ್ಲ, ಅದನ್ನು ತೆಗೀರಿ. ನಾವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡೋಣ ಇದೊಂದು ವಿಷಯದಲ್ಲಿ. ಅದನ್ನೇ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಅದು ಎಲ್ಲಾನು 100 ದಿನ ಸೀಮಿತಕ್ಕೆ ಮತ್ತೆ 100% ಫಂಡಿಂಗ್ ಇರುವಂತ ಟೈಮಲ್ಲೂ ಕೂಡ ಇವಾಗ ನೀವು ಅದನ್ನ ಡೈಲ್ಯೂಟ್ ಮಾಡಿ 125 ಮಾಡಿ ಸೆಂಟರು ಸ್ಟೇಟು ಡಿವೈಡ್ ಮಾಡಿದ್ಮೇಲೆ ಇವಾಗ ಅದರ ಅನುಷ್ಠಾನ ಸರಿಯಾಗಿ ಆಗತ್ತಾ? ನಿಮ್ಗೆ ಹೇಳಿ. ಬೇರೆ ಪ್ರಾಕ್ಟಿಕಲ್ ಬಿಡಿ, ವಿವೇಚನೆಯಿಂದ ಯಾರೇ ಆಗಲಿ ಕರೆಕ್ಟ್ ಆಗಿ ಮಾತಾಡಿ. ಒಂದು ರಾಜ್ಯ ಸರ್ಕಾರ ತನ್ನ ರಾಜ್ಯಕ್ಕೆ ಕೇಂದ್ರದ ಕಡೆಯಿಂದ ಅನ್ಯಾಯ ಆಗಿದೆ ಅಂತ ನಂಬಿದಾಗ, ಅದರ ನಂಬಿಕೆಗೆ ಅದರ ವಿವೇಚನೆಗೆ ಆ ವಿಷಯ ಸಿಲುಕಿದಾಗ ಅವರು ನಮ್ಮ ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗದ ವಿಚಾರದಲ್ಲಾಗಿರತಕ್ಕಂಥ ಮೋಸಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಜಾಹೀರಾತು ಈ ಥರ ಕೊಟ್ಟಿದ್ದೀವಿ ಅಂತ ಹೇಳಿ ಜನಗಳಿಗಾಗಿರೋ ಮೋಸ ಇದು, ಪೊಲಿಟಿಕಲ್ ಆಪೋನೆಂಟ್ ಅಂತಲ್ಲ ಅಂತ ಅವರು ಆಗ ಜಾಹೀರಾತು ಕೊಡಲಿಕ್ಕೆ ಅವ್ರಿಗೆ ಹಕ್ಕಿದೆ. ಆ ಥರ ಅವ್ರು ಕ್ಲೈಮ್ ಅವ್ರು ನಂಬಿದ್ದಾರೆ. ಕೇಂದ್ರ 100 ದಿನ ಇದ್ದಿದ್ದು 100 ದಿನಕ್ಕೆ ಅವ್ರು ಕೂಲಿ ಕೊಡಲಿಲ್ಲ. ಕೇಂದ್ರದವರು 125 ದಿನ ಮಾಡಿ ಕಿರೀಟ ತಲೆ ಮೇಲೆ ಹೊತ್ಕೊಂಡ್ಬಿಟ್ರು. 125 ದಿನ ಅಂತ ಮಾಡಿ ಕಿರೀಟ ಅವ್ರ ತಲೆ ಮೇಲೆ ಇಟ್ಕೊಳ್ಳೋಕೆ ಒಂದು, ಕಿರೀಟ ಇಟ್ಕೊಂಡಿದ್ದು ಒಂದು, 100% ದುಡ್ಡು ಕೊಡುವ ಕಡೆಗೆ ಸ್ಟೇಟ್ ಗೌರ್ಮೆಂಟ್ಗಳು 40% ಕೊಡಬೇಕು ಅಂತ ಹೇಳಿದ್ದು ಒಂದು, 60% ನಾವು ಹಾಕ್ತೀವಿ ಅಂತ ಹೇಳಿದ್ದು ಒಂದು. ಮೇಲ್ನೋಟಕ್ಕೆ ಯಾರಿಗೆ ಆದರೂ 100ರಿಂದ 125 ದಿನ ಮಾಡಿಬಿಟ್ರಪ್ಪ ಅಂತ ಜನಗಳಿಗೆಲ್ಲ ಖುಷಿ ಆಗುತ್ತೆ. ಆದರೆ ವಾಸ್ತವದಲ್ಲಿ ಉದ್ಯೋಗ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು. ಇವರಿರೋ ಹಣನೇ ಸರಿಯಾಗಿ ಕೊಡಲ್ಲ, ರಾಜ್ಯಗಳ ತಲೆ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಬಂದಾಗ ಇದ್ರ ಬಗ್ಗೆ ಒಂದು ರಾಜ್ಯ ಸರ್ಕಾರ ಒಂದು ಆ್ಯಡ್ ಕೊಟ್ಟರೆ ತಪ್ಪಾಗುತ್ತಾ? ಅದು ಈಗ ಮೊದಲನೇದಾಗಿ ಈ ಯೋಜನೆನ ನಾವು ತುಂಬ ಪೂರ್ವದಿಂದ ನಾವು ನೋಡ್ಕೊಂಡ್ಬಂದರೆ ಕೂಲಿಗಾಗಿ ಕಾಳು ಅಂತಿತ್ತು. ಅದೇ ರೀತಿ ಅದರ ಕಾಲಕ್ರಮೇಣ ಹೆಸರುಗಳು ಬದಲಾಗ್ತಾ ಬಂದು ಕಾಂಗ್ರೆಸ್ ಕಾಲದಲ್ಲೂ ಬದಲಾಗಿದೆ. ನಾವು ಭಾರತೀಯ ಜನತಾ ಪಕ್ಷ ಅದಕ್ಕೆ ಬಂದಾಗ್ಲೂ ವಾಜಪೇಯಿ ಅವ್ರಿಗೆ ಸರ್ಕಾರ ಇದ್ದಾಗ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಇದರಲ್ಲಿ ತುಂಬ ಕೆಲಸಗಳಾಗಬೇಕು ಅಂತ ನಾವೊಂದು ಧ್ಯೇಯ ಯೋಜನೆ ಇಟ್ಕೊಂಡು ಅದನ್ನು ತೊಗೊಂಡಿದ್ದೀವಿ. ಈ ಸತಿನೂ ಕೂಡ ವಿಕಸಿತ ಭಾರತ ರಾಮ್ಜಿ ಯೋಜನೆ ಏನಿದೆ ಅದನ್ನು ಕೂಡ ನಾವು ಒಂದು ಸುಮಾರಷ್ಟು ವಿಷಯಗಳನ್ನ ಅಂಶಗಳನ್ನ ಸೇರಿಸಿ ನಾವೆಲ್ಲ ಕಡೆ ಅದನ್ನು ತಿಳಿಸೋವಂಥ ಕೆಲಸ ಎಲ್ಲ ಹೇಳ್ತಾ ಇದ್ದೀವಿ. ನಾವು ಇವತ್ತು ಹೇಳ್ತಿರೋದು ಅದನ್ನೇ. ಈಗ ಇದರದ ಡೀಪ್ ವಿಷಯಕ್ಕೆ ನಾನು ಹೋಗಲ್ಲ. ಎರಡೆರಡು ಅಂಶದಲ್ಲಿ ಅವ್ರು ಏನು ಹೇಳುತ್ತೋ ಅದಕ್ಕೆ ಹೇಳ್ಬಿಡ್ತೀನಿ. ಒಂದು, ಗ್ರಾಮ ಪಂಚಾಯತಿಗೆ ಇದಕ್ಕೆ ಸುಪ್ರೀಮೆಸಿ ಇದೆ. ಅಲ್ಲಿ ನೀವು ನಿರ್ಣಯಗಳನ್ನ ತಗೋಬೋದು, ಅಲ್ಲಿ ಬೇಕಾಗಿರುವಂಥ ಕೆಲಸಗಳು ತಗೋಬೋದು. ಇವತ್ತು ಏನಾಗಿದೆ, 1800 ರೂಪಾಯಿ ಒಂದು ದಿವಸಕ್ಕೆ ಕೂಲಿ ಆಳಿಗೆ ಹಣ ಕೊಡ್ತಿದ್ದಾರೆ. ಈಗ ನಾವು 100-125 ದಿವಸ ಏನಕ್ಕೆ ಇದು ಕೊಡ್ತೀವಿ ಅಂದರೆ, ಯಾರು ಮಳೆ ಬೆಳೆ ಕಾಲದಲ್ಲಿ ಯಾರು ಬಿತ್ತನೆ ಮಾಡ್ತಾರೆ ಆ ಕೆಲಸವನ್ನು ಬಿಟ್ಟು ಕೂಡ ಖಾಲಿ ಸಮಯದಲ್ಲಿ ಇರುತ್ತೆ ಅದು ಕೂಡ ವ್ಯರ್ಥ ಆಗಬಾರ್ದು, ಅಲ್ಲಿರೋ ಗ್ರಾಮಸ್ಥರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶಕ್ಕೆ 100ರಿಂದ 125 ಮಾಡಿ ಸ್ಟೇಟ್ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಇರಲಿ ಅನ್ನೋ ಒಂದು ಜಾಯಿಂಟ್ ಇದರಿಂದ ನಾವು ಇದನ್ನು ತಗೊಂಡು ಹೋಗ್ತಾ ಇದೀವಿ. ಓಕೆ, ನಾವು ಇದನ್ನ ತುಂಬಾ ಡೀಪ್ ಆಗಿ ನಾನು ಇದಕ್ಕೆ ಹೋಗೋದಿಲ್ಲ. ಎರಡನೇದು ಜಾಹೀರಾತಿನ ಅಂಶ. ಈಗ ಸ್ವಯಂ ಘೋಷಿತ ಅವರ ನಾಯಕರು ಹೊರೆ ಹೊರಿಸ್ತಿದ್ರಿಂದ ಅವ್ರು ಹೇಳ್ತಿರೋದು ಪಾರ್ಟಿಸಿಪೇಷನ್ ಅಲ್ಲ, ಪಾರ್ಟಿಸಿಪೇಷನ್ ಅವತ್ತು ಇದೆ. ಇವಾಗ ನೀವು
ಪಾರ್ಟಿಸಿಪೇಷನ್ ಸರ್ಕಾರದ ಹಣ ಲೂಟಿ ಹೊಡೆದು ಯಾವ್ದೋ ನೀವು ಜಾಹೀರಾತು ಕೊಡಕ್ಕಾಗತ್ತೆ, ನೀವು ನಮ್ಮ ಗ್ರಾಮಸ್ಥರಿಗೆ ಯಾಕೆ ದುಡ್ಡು ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಆಗ ನೀವು ಒಪ್ಕೊಂಬಿಡಿ ನಿಮ್ಮ ಹತ್ರ ದುಡ್ಡಿಲ್ಲ, ಗ್ಯಾರಂಟಿಯಿಂದ ನಾವು ಅವ್ಯವಸ್ಥೆಗೆ ತಲುಪಿಬಿಟ್ಟಿದೀವಿ. ಗ್ಯಾರಂಟಿ ಯೋಜನೆ ಫೇಲ್ ಮಾಡಬೇಕು ಅಂತ ಎಕ್ಸ್ಟ್ರಾ ಹೊರೆ ಆಗ್ತಾ ಇದ್ದೀರಾ ನೀವು? ಈಗ ನೋಡಿ, ನಾವು 2023 ಫೇಲ್ ಗ್ಯಾರಂಟಿ ಎಕ್ಸ್ಟ್ರಾ ಹೊರೆ ಹಾಕಿ ಅದಕ್ಕೆ ಹಣ ಇಲ್ದಂಗೆ ಮಾಡೋದು ನಿಮ್ಮ ಉದ್ದೇಶ ಹಾಗಾದ್ರೆ? ಕೇಳಿ, ನಾವು 2023 ಕೇಳ್ತಾ ಇದ್ದೀವಿ, ಇವ್ರಿಗೆ ಸಂಪನ್ಮೂಲ ಹೇಗೆ ಒದಗಿಸ್ತೀರಿ, ಸರ್ಕಾರನ ಸಾಲದವರೆಗೆ ತಳ್ತಾ ಇದ್ದೀರಿ, ನಿಮ್ ಕೈಲಿ ಏನಾಗುತ್ತೆ ಅಂತ. ಇಲ್ಲಿವರೆಗೂ ಅವ್ರ ಕೈಲಿ ಒಂದೇ ಒಂದು ಪುಟದ ಉತ್ತರ ಕೊಡಕ್ ಆಗ್ಲೇ ಇಲ್ಲ. ಇವತ್ತಿಗೂ ಅಷ್ಟೇ, ಟಿಲ್ ಡೇಟ್ ಇವತ್ತು ಅನ್ನಭಾಗ್ಯದ ಹಣ ಹೋಗಿಲ್ಲ, ನಿಮ್ಮ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಸರ್ಕಾರದಲ್ಲಿ ಸುಳ್ಳು ಹೇಳ್ತಾರೆ. ಇವ್ರಿಗೆ ಎಷ್ಟು ಉದ್ದತನ ಇರಬೇಕು ಅಂದ್ರೆ, ಇವರ ಸಚಿವರು ಬಂದ್ಬಿಟ್ಟು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಬೆಳಗಾವಲ್ಲಿ 3 ತಿಂಗಳು ದುಡ್ಡು 3 ತಿಂಗಳು ದುಡ್ಡು ಹೋಗಿದೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲೂ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಅದೇ ನಾನು ಹೇಳ್ತಿರುವಂತದ್ದು, ಇವತ್ತು ಇವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಿ, ಅವ್ರ ಕೈಲಾಗಿದ್ದನ್ನ ಮಾಡ್ಲಿ. ಇವಾಗ ರಾಜಕೀಯ ಪಕ್ಷವಾಗಿ ಬಿಜೆಪಿ ಅದಕ್ಕೆ ಎದುರಿಸೋ ಸಾಮರ್ಥ್ಯ ಇದೆ. ಆದ್ರೆ ಅದನ್ನ ಇವತ್ತು GBA ಎಲೆಕ್ಷನ್ಗೆ 25,000 ಒಂದು ಅಭ್ಯರ್ಥಿಯಿಂದ ಕಲೆಕ್ಟ್ ಮಾಡ್ತಿದ್ದಾರೆ. ML ಎಲೆಕ್ಷನ್ ಮಾಡಿದಾಗ 2 ಲಕ್ಷ ಕಲೆಕ್ಟ್ ಮಾಡ್ಕೊಂಡ್ರು ಒಂದು ಅಭ್ಯರ್ಥಿ, ಯಾರು ಆಕಾಂಕ್ಷಿಗಳು. ಆ ದುಡ್ಡನ್ನು ಕೊಡ್ಲಿ. ಕಾಂಗ್ರೆಸ್ ಹಣದಿಂದ ನೀವು DK ಶಿವಕುಮಾರ್ ಅವ್ರಿಗೆ ಹೇಳಿ, ತಮ್ಮ ಅಧ್ಯಕ್ಷರಿಗೆ ಇದಕ್ಕೆ ಹಣ ಕೊಡಿ ಅಂತ, ನೀವು ಆಡ್ಗಳನ್ನ ಕೊಡಿ, ನಾವು ಅದಕ್ಕೆ ಯಾವತ್ತೂ ವಿರೋಧ ಮಾಡಲ್ಲ. ಆದರೆ ಸರ್ಕಾರ ನಡೀತಿರೋದು ನಾವೆಲ್ಲ ಕಷ್ಟಪಟ್ಟು ಕಟ್ಟಿರುವಂತ ತೆರಿಗೆ ಹಣದಲ್ಲಿ. ಆ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಿ. ಸ್ವಯಂ ಅವರು ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ವಿಶ್ವ ನಾಯಕರವರು, ನಾನು ಹೇಳ್ತಾ ಇದ್ದೀನಿ, ಅವರು ಸ್ವಯಂ ಘೋಷಿತ ವಿಶ್ವ ನಾಯಕರು ಪ್ರಿಯಾಂಕಾ ಖರ್ಗೆ ಅವರು. ಅವ್ರ ಯಾಕೆ ಬಿಟ್ಟುಬಿಟ್ಟು ಪಾರ್ಟಿ ಘೋಷಿತ ವಿಶ್ವಗುರು ಇದ್ದಾರೆ ನಮ್ಮ ದೇಶದಲ್ಲಿ, ವಿಶ್ವ ನಾಯಕರು ಇದ್ದಾರೆ. ಕೇಳಿಸ್ಕೊಂಡ್ಬಿಟ್ಟು ವ್ಯಾಕ್ಸಿನ್ ಕೊಟ್ಟಾಗ ನರೇಂದ್ರ ಮೋದಿ ಅವರ ಸಂಬಳದಿಂದ, ಅವರ ಮನೆ ದುಡ್ಡಿಂದ, ಪಾರ್ಟಿ ಫಂಡ್ ಇಂದ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜಿ ಅಂತ ಕೊಟ್ರ ಅಂತ ಪ್ರಿಯಾಂಕರ್ಗೆ ಕ್ವಶನ್. ಈಗ ಸುಪ್ರೀಂ ಇದೇ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಇದೇ ಸದನದಲ್ಲಿ ಐ ಥಿಂಕ್ ರಂಜನ್ ಗೊಗೊಯ್ ಅವರ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇದ್ದಾಗ ಅವರು ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ದಾರೆ. ನಿಮ್ಮ ಪಾರ್ಟಿ ರಾಜ್ಯಸಭಾ ಮೆಂಬರ್ ಆದ್ರು ಬಿಡಿ, ಅವರು ನಿಮ್ಮ ಪಾರ್ಟಿ ರಾಜ್ಯಸಭಾ ಮೆಂಬರ್ ಆದ್ರು ಬಿಡಿ. ಅವರು ನಾನು ಇವಾಗ ಹೇಳ್ತಾ ಇರೋದು, ನಾನು ಅವರು ಜಸ್ಟಿಸ್ ಇದ್ದಾಗಿದ್ರೆ ಮಾತಾಡಕ್ ಹೋಗೋದಿಲ್ಲ. ಈಗ ಅವರು ಇದ್ದಾಗ ಅವರ ಒಂದು ಟೆನ್ಯೂರ್ ಅಲ್ಲಿ ಅವರು ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ದಾರೆ. ಸರ್ಕಾರದ ಹಣ ಯಾವ್ದಕ್ಕೆ ಬಳಕೆ ಮಾಡಬಹುದು ಅಂತ ಒಂದು ಗೈಡ್ ಲೈನ್ಸ್, ಒಂದಷ್ಟು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ನೀವು ಕೊಡಿ, ನಾವ್ ಯಾವತ್ತೂ ಬೇಡಲ್ಲ. ನೀವು ರಾಜಕೀಯ, ನೀವು ಇದನ್ನ ಗ್ರಾಮೀಣಾಭಿವೃದ್ಧಿ ನಾನು ಕೇಳ್ತೀನಿ, 6,000 ಗಾಂಧಿ ಹೆಸರು ಇಡ್ತೀನಿ, ಅದನ್ನ ಕೊಡಿ, ಬೇಡ ಅಂತ ಹೇಳ್ತಾ ಗೊತ್ತಾ? ಥ್ಯಾಂಕ್ ಯು ಮೋದಿಜಿ ಅಂತ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೂ ನಮ್ಮ ರಾಜ್ಯದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಮಾಡ್ತಾ ಇದ್ದೀರಿ, ಅದು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಗೈಡ್ಲೈನ್ಸ್ ಅಲ್ಲಿ ಇದೆ. ನೀವು ನಾನೇನು ಹೇಳ್ತಿದ್ದೀನಿ, ವ್ಯಾಕ್ಸಿನ್ ಕೊಟ್ಟಾಗ ಥ್ಯಾಂಕ್ ಯು ಮೋದಿಜಿ ಎನ್ನುವ ಜಾಹೀರಾತಿಗೂ, ಈ ಕಡೆ ನಮ್ಮ ಗ್ರಾಮೀಣ ಜನರಿಗೆ ಉದ್ಯೋಗ ಹೊರಟೋಯ್ತು, ಲಾಸ್ ಆಗ್ತಿದೆ, ಮೋಸ ಆಗ್ತಿದೆ, ಮಹಾತ್ಮ ಗಾಂಧಿ ತೆಗೆದುಬಿಟ್ರು ಅಂತ ಒಂದು ಆ್ಯಡ್ ಕೊಡೋಕ್ಕೂ ಎರಡಲ್ಲಿರ್ತಕ್ಕಂಥ ಡಿಫ್ರೆನ್ಸ್ ಏನು? ಡಿಫ್ರೆನ್ಸ್ ಏನು ಅಂದ್ರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ವ್ಯಾಕ್ಸಿನ್ ನಿಜವಾಗ್ಲೂ ಎಲ್ರಿಗೂ ಸಿಕ್ಕಿದೆ, ಅದು ನಿಜ ಹೇಳ್ತಾ ಇದ್ದಾರೆ. ಅದ್ರ ಪ್ರಕಾರ ಗೈಡ್ ಲೈನ್ಸ್ ಪ್ರಕಾರ ನಮ್ಮ ದೇಶದ ಜನಕ್ಕೆ ವ್ಯಾಕ್ಸಿನ್ ಕೊಟ್ಟಾಗ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಇಲ್ಲಿ ಅಂತ ಪ್ರಶ್ನೆ. ಒಂದು ಸರ್ಕಾರ ನೀವು ಆ್ಯಡ್ಗಳನ್ನ ಕೊಡಬಹುದು, ನೀವು ಯಾವ್ದನ್ನ ಜನ್ಮ ಜಯಂತಿಗೆ ಇದನ್ನ ಕೊಡಬಹುದು, ಅದನ್ನ ಕೊಡಬಾರ್ದು ಅಂತ ಎಲ್ಲೂ ಹೇಳಿದೆ, ಯಾವ್ದನ್ನ ಇದನ್ನ ಹೇಳ್ತಿರೋದು. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಗೈಡ್ ಲೈನ್ಸ್ ಅದಕ್ಕೆ ಅವಕಾಶ ಇದೆ, ಈ ರೀತಿ ಟೀಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ದಿನೇಶ್ ಅವ್ರು ಇಲ್ಲಿ ಏನಾಗುತ್ತೆ, ಈಗ ಜಾಹೀರಾತು ಅನ್ನೋ ವಿಚಾರದಲ್ಲಿ ಯಾರೇನು ಕಡಿಮೆ ಇಲ್ಲ, ಯಾರು ಏನು ಕಡಿಮೆ ಇಲ್ಲ. ಅವ್ರವ್ರ ಟೈಮ್ ಬಂದಾಗ ಅವ್ರವ್ರ ವಿಚಾರಗಳು ಪ್ರಸ್ತಾಪ ಜೋರಾಗಿ ಮಾಡ್ಕೊಂಡಿದ್ದಾರೆ. ಇದು ಪಾರ್ಟಿ ಫಂಡು, ಸರ್ಕಾರದ ಫಂಡು. ಈಗ ಇವ್ರನ್ನ ಕೇಳೋರು ಹೇಳ್ತಾರಪ್ಪ ಅವರು, ಗ್ರಾಮೀಣ ಜನರಿಗೆ ಲಕ್ಷಾಂತರ ಕೆಲಸ ಹೊರಟೋಗುತ್ತಿದ್ರಿಂದ ಲಾಸ್ಟ್ ಟೈಮೇ ಸರಿಯಾಗಿ ಇವ್ರು ಕೊಟ್ಟಿಲ್ಲ ದುಡ್ಡು, ಫಂಡ್ ರಿಲೀಸ್ ಮಾಡಲ್ಲ, ಇದು ಒಂದಷ್ಟು ವಿಚಾರಗಳಿದೆಯಲ್ಲ. ಇದು ಹೊಸ ಇಶ್ಯೂನ ಇವಾಗಿದ್ದು, ಅಥವಾ ಇದು ಹಳೆ ಇಶ್ಯೂಗೆ ಬೇರೆ ಥರ ಬಣ್ಣ ಬರ್ತಿದೆಯಾ ಸರ್? ಇವತ್ತು ಪ್ರೆಸೆಂಟು ಏನು ಮನ್ರೇಗಾ ವರ್ಸಸ್ ಜಿ ಒಂದು ಪ್ರಮುಖವಾಗಿ 5 ಡಿಫ್ರೆನ್ಸ್ ಇದೆ ಸರ್. ಅದನ್ನ ಜನ ತಿಳ್ಕೊಬೇಕು. ಫಸ್ಟು ಮೊದಲನೇದಾಗಿ ಮನ್ರೇಗಾದಲ್ಲಿ 100 ಡೇಸ್ ಇತ್ತು, ಇವರು 125 ಡೇಸ್ ಮಾಡಿದ್ದಾರೆ. ಬಟ್ ಮನ್ರೇಗಾದಲ್ಲಿ 50 ದಿವಸ ಎಕ್ಸ್ಟ್ರಾ ಹಾಕೋಬೋದಿತ್ತು. ಇನ್ ಕೇಸ್ ಆಫ್ ಬರ ಅಥವಾ ಫ್ಲಡ್ಡು, ಈ ಥರ ಯಾವ್ದಾದ್ರು ಸಿಚುಯೇಷನ್ಗಳಲ್ಲಿ, ಅಥವಾ ಎಲ್ಲಿ ಅಗ್ರಿಕಲ್ಚರ್ ಲ್ಯಾಂಡೇ ಇಲ್ಲ, ಬೆಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿ 50 ದಿವಸ ಎಕ್ಸ್ಟ್ರಾ ಮಾಡ್ಬೋದಿತ್ತು. ಅದನ್ನು ತೆಗೆದಾಕಿದ್ದಾರೆ. ಅದು ಒಂದು ಮೇಜರ್ ಡಿಸಡ್ವಾಂಟೇಜು. ಇನ್ನೊಂದೇನೆಂದರೆ, ಏನು 100% ಮ್ಯಾನ್ಯುವಲ್ ವರ್ಕ್ದು ಕಂಪ್ಲೀಟು ಮನ್ರೇಗಾದಲ್ಲಿ ದುಡ್ಡು ಕೊಡ್ತಾ ಇದ್ರು, ಅದರಲ್ಲೂ ಕೂಡ ಇವರು 10% ಕಟ್ ಮಾಡಿದ್ದಾರೆ. 90% ಸೆಂಟ್ರಲ್ ಗೌರ್ಮೆಂಟು, 10% ಸ್ಟೇಟ್ ಗೌರ್ಮೆಂಟ್ ಕೊಡಬೇಕಾಗುತ್ತೆ. ಇನ್ನೊಂದೇನೆಂದರೆ, ಈ ಮೆಟೀರಿಯಲ್ ವರ್ಕು 75% ಮೊದಲು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಿತ್ತು,
25% ಸ್ಟೇಟ್ ಗೌರ್ಮೆಂಟ್ ಕೊಡ್ತಿತ್ತು. ಅದನ್ನೇನು ಮಾಡಿದ್ದಾರೆ ಈಗ 60-40 ಮಾಡಿಬಿಟ್ಟಿದ್ದಾರೆ. 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟು. ಜೊತೆಗೆ ಮೊದಲು ಮನ್ರೇಗಾದಲ್ಲಿ ಏನಿತ್ತು ಅಂದರೆ ಇಟ್ಸ್ ಅ ಓಪನ್ ಬೇಸ್ಡ್ ಡಿಮ್ಯಾಂಡ್ ಮೇಲೆ ವರ್ಕ್ ಇತ್ತು. ಇವಾಗ ಏನು ಮಾಡಿದ್ದಾರೆ, ಅಲೋಕೇಶನ್ ಬೇಸ್ ಮಾಡಿದ್ದಾರೆ. ಇವರು ಅಲೋಕೇಟ್ ಮಾಡಿದ್ರ ಮೇಲೆ ದುಡ್ಡು ಅಲೋಕೇಟ್ ಮಾಡೋ ಕೆಲಸ ಇಲ್ಲ ಅಂದ್ರೆ ಇಲ್ಲ ಅನ್ನೋ ರೀತಿಗೆ. ಆಮೇಲೆ ಇನ್ನೊಂದು ಏನು ಮಾಡಿದ್ದಾರೆ, ವರ್ಕು ಮೊದಲು ಸಸ್ಪೆನ್ಷನ್ ಬಂದು ಕೇಂದ್ರ ಸರ್ಕಾರ ಕಂಟ್ರೋಲ್ ಇತ್ತು, ಅದನ್ನು ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಬೇಕಾದ್ರೂ ಮಾಡಿಫೈ ಮಾಡ್ಕೋಬೋದು. ಎಲ್ಲ ಸ್ಟೇಟ್ಗಳು ಅವ್ರವ್ರ ರಿಕ್ವೈರ್ಮೆಂಟ್ ಬಗ್ಗೆ ಮಾಡ್ಕೋಬೋದು. ಆ ಲೆವೆಲ್ಗೆ ತಂದಿದ್ದಾರೆ. ವೇಜಸ್ಸು ಮೊದಲು 15 ದಿವಸಕ್ಕೆ ಕೊಡ್ತೀರಿ ಅಂತ ಹೇಳಿದ್ರು, ಈಗ 1 ವಾರಕ್ಕೆ ಕೊಟ್ಟಬೇಕು ಅಂತ ಹೇಳಿದ್ದಾರೆ. ಕೊಡಲಿಲ್ಲ ಅಂದರೆ 0.05% ಇಂಟ್ರೆಸ್ಟು ಹಾಕಬೇಕು ಅಂತ, ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕು ಅಂತ ಹೇಳಿದ್ರು. ಅವ್ರು ಕೊಟ್ರೆ ಇವ್ರು ಕೊಟ್ಟಾಗ ಆ ಥರ ಇಷ್ಟು ಇದನ್ನು ತಗೊಬಂದಿದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಆ್ಯಕ್ಚುಯಲ್ ಆಗಿ ಈಗ ನಾವು ನೋಡಿದಂಗೆ ಈ 5 ಡಿಫ್ರೆನ್ಸ್ಗಳನ್ನ ನೋಡಿದಾಗ ರಾಜ್ಯಕ್ಕೆ ಹೆಚ್ಚುವರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕೇಂದ್ರದಿಂದ ಸುಮಾರು ನಮ್ಮ ಟೋಟಲ್ ಬಡ್ಜೆಟ್ ವರ್ಷಕ್ಕೆ 6,800 ಕೋಟಿ ಮನ್ರೇಗಾಕ್ಕೆ ಹೋಗ್ತಿತ್ತು. 6,824 ಕೋಟಿ. ಅದರಲ್ಲಿ ರಾಜ್ಯದ ಸೆಂಟ್ರಲ್ ಬಂದು 6,251 ಕೋಟಿ ಇತ್ತು, ರಾಜ್ಯದ ಬಂದು 573 ಕೋಟಿ ಇತ್ತು. ಈಗ ಸಂಗಪ್ಪ ಅಂತ ಬರೆದ್ರೆ ನಿಮ್ದೇನು ತಕರಾರು ಇಲ್ವಾ ಇಲ್ಲಿ? ಸರ್, ಇದೊಂದು ಮುಗಿಸ್ಬಿಡ್ತೀನಿ. ಇವಾಗ ಈ ಮಾಡಿರೋ ರೂಲ್ಸಿಂದ ರಾಜ್ಯಕ್ಕೆ ಸುಮಾರು 1,527 ಕೋಟಿ ಹೆಚ್ಚುವರಿ ಆಗ್ತದೆ. ಓಕೆ, ಹೊಸ ರೂಲ್ಸಿಂದ. ಅಂದರೆ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು ಇಷ್ಟೆಲ್ಲ ದುಡ್ಡುಗಳನ್ನ ಕಳಿಸಿ ಮತ್ತೆ ನಮಗೆ ಬರೆ ಆಗ್ತಾರೆ ಅಂದರೆ ಯಾರು ಒಪ್ಕೋತಾರೆ? ಓಕೆ. ಮತ್ತೆ ಇವರು ಏನು 5 ವರ್ಷದಲ್ಲಿ ಸುಮಾರು 6 ಲಕ್ಷ ಕೋಟಿ ರೈಟ್ ಆಫ್ ಮಾಡ್ತಾರೆ ಕಾರ್ಪೊರೇಟ್ಸ್ಗೆ. ಇವರು ಈ ಕೂಲಿ ಕಾರ್ಮಿಕರಿಗೆ ಕೊಡೋ ಹಣದಲ್ಲಿ ಕಟ್ ಮಾಡಕ್ಕೆ ಕೊಟ್ಟಿರೋದು ಸರಿನಾ ಅಂತ ನಾನು ಕೇಳ್ತೀನಿ. ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಅದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಾನು ಸುಧೀಂದ್ರ ಅವ್ರಿಗಿರುತ್ತೆ ಕ್ವಶನ್ ಇದು. ಸುಧೀಂದ್ರ, ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಗವರ್ನರ್ಸ್ ಆ್ಯಕ್ಷನ್ ಇತ್ತಲ್ಲ ಇದು ನಾರ್ಮಲ್ ಆಗಿತ್ತು, ಇಲ್ಲೇ ನಮಗೇನು ಅಬ್ನಾರ್ಮಲ್ ಅಂತ ಏನು ಅನಿಸ್ತಿಲ್ಲ. ಗವರ್ನರು ಭಾಷಣ ಮಾಡಿದೆ ಅಥವಾ ಒಂದು ಸಾಲ ಓದ್ಬಿಟ್ಟು ಕಡೆದೊಂದು ಸಾಲ ಓದ್ಬಿಟ್ಟು ಹೋದಿದ್ರು ಅಂತ ಹೇಳ್ತಾರಲ್ಲ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವ ವಿಷಯಗಳು ಅವರಿಗೆ ಬೇಕಿರಲಿಲ್ವೋ, ಅವರಿಗೆ ಸಮಂಜಸ ಅಂತ ಅನಿಸ್ತಿಲ್ವೋ ಅದನ್ನು ಬಿಟ್ಟುಬಿಟ್ರು, ಓದಿದ್ರು ಹೋಗಪ್ಪ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಬಟ್ ಈ ಒಂದು ವಿಚಾರಕ್ಕೆ ಸಿ ಎಮ್ ಅವ್ರದ್ದು ಅಭಿಪ್ರಾಯ ಇದೇ ಥರ ಇಲ್ಲ. ಇದೇ ವಿಚಾರ ಜಾತಿ ಗಣತಿ ವಿಚಾರದಲ್ಲೂ ನಾನು ಮಾತನಾಡಬಲ್ಲೆ. ಸಿ ಎಮ್ ಜಾತಿ ಗಣತಿ ಬಿಹಾರದ ಎಲೆಕ್ಷನ್ ಬೇರೆ ಇತ್ತಲ್ಲ ನೋಡಿ, ಜಾತಿ ಗಣತಿ ಎಲ್ಲಿ ಕೂತಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನೇನಕ್ಕೆ ಮಾಡಿಸಿದ್ರಿ? ಆ ತರಾತುರಿ, ಆ ಜನಗಳು ಇದು ಮಾಡಿಸಿ, ಆ ಶಿಕ್ಷಕರನ್ನ ಮನೆಗೂ ಓಡಿಸಿ, ನನಗೆ ಇವತ್ತಿಗೂ ಗೊತ್ತಿಲ್ಲ ಅದು. ಆ ರಿಪೋರ್ಟ್ ಎಲ್ಲಿ ಹೋಯ್ತು ಗೊತ್ತಿಲ್ಲ. ಇನ್ಯಾವ ಶತಮಾನಕ್ಕೆ ಅದು ಬರುತ್ತೆ 21ನೇ ಶತಮಾನದಲ್ಲೇ ಬರುತ್ತಾ, 22 ಕಾಯಬೇಕಾ ಗೊತ್ತಿಲ್ಲ ನಮಗೆ. ಇದರ ಮಧ್ಯೆ ಅವತ್ತಿಗೂ ನೋಡಿ ಸಿ ಎಮ್ಮು ಯಾರು ಈ ಕ್ವಶನ್ಸ್ ಎಲ್ಲ ಬರೆದಿರೋದು ಜಾತಿ ಗಣತಿಗೆ? ಏನು ಕ್ವಶನ್ಸ್ ರೀ ಇದೆಲ್ಲ? ಇಷ್ಟೊಂದು ಬೇಕೇನಪ್ಪ? ಕುರಿ ಎಷ್ಟಿದೆ, ಮೇಕೆ ಎಷ್ಟಿದೆ ಅಂತೆಲ್ಲ ಯಾರಿಗೆ ಬರೆದವರು ಅನ್ನೋ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ರು. ಏನು ಸಿ ಎಮ್ ಡಿ ಸಿ ಎಮ್ ಕತೆ? ಒಂದು ಮನ್ರೇಗಾ ವಿಚಾರದಲ್ಲೇ ಈ ಕತೆ, ರಾಜ್ಯಪಾಲರ ಭಾಷಣ ಬಂದರೂ ನಿಮ್ದು ಇದೇ ಕತೆ. ಒಂದು ಒಮ್ಮತನೇ ಇಲ್ವಲ್ಲ ನಿಮ್ಮಲ್ಲಿ, ಯಾಕೆ ಅಂತ? ಈಗ ಸಿ ಎಮ್ಮು ಡಿ ಸಿ ಎಮ್ ಹೇಳಿದ್ದು ಒಂದು ಕಡೆ ಇರಲಿ, ನಾವು ನಮ್ಮ ಸಂವಿಧಾನಾತ್ಮಕವಾಗಿ ಯೋಚನೆ ಮಾಡೋಣ. ಈಗ ಸಂವಿಧಾನಾತ್ಮಕವಾಗಿ ಆರ್ಟಿಕಲ್ 163 ಅವರ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಿದೆ ಆಯಿತಾ, ಗವರ್ನರ್ ಶಲ್ ಆಕ್ಟ್ ಆನ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲರ್ ಆಫ್ ಮಿನಿಸ್ಟರ್ಸ್, ವೆರಿ ಕ್ಲಿಯರ್. ಆಮೇಲೆ ಆರ್ಟಿಕಲ್ 175(1) ಗವರ್ನರ್ ಅಡ್ರೆಸಸ್ ಹೌಸ್ ಆನ್ ಬಿಹಾಫ್ ಆಫ್ ಎಲೆಕ್ಟೆಡ್ ಗೌರ್ಮೆಂಟ್ ಅಂಡ್ ನಾಟ್ ಅಕಾರ್ಡಿಂಗ್ ಟು ಪರ್ಸನಲ್ ಪ್ರಿಫರೆನ್ಸ್. ಇದು ನಾನು ಆರ್ಟಿಕಲ್ ಸಂವಿಧಾನಾತ್ಮಕವಾಗಿ ಇದು ಕೆಲವು ಆಕ್ಷನ್ಸ್ ಬೇರೆ, ಬಟ್ ಈ ಗವರ್ನರ್ಸ್ ಅಡ್ರೆಸ್ ಇದೆಯಲ್ಲ, ಈ ಅಡ್ರೆಸ್ಗೆ 175(1) ಆರ್ಟಿಕಲ್ 175(1) ವೆರಿ ಕ್ಲಿಯರ್ ಆಗಿ ಹೇಳುತ್ತೆ, ಈ ಕ್ಯಾನ್ ಓನ್ಲಿ ಅಡ್ರೆಸ್ ಆಸ್ ಪರ್ ದಿ ಇದು ಗಿವನ್ ಟು ಹಿಮ್ ಬೈ ದ ಹೌಸ್, ಅಂದ್ರೆ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿಚ್ ಇಸ್ ರೆಕಮೆಂಡೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಇವರು ಒಂದು ಸಂವಿಧಾನಾತ್ಮಕವಾದ ಹುದ್ದೆಯಲ್ಲಿ ಇದ್ಕೊಂಡು ಆಮೇಲೆ ಇದ್ರ ಉಲ್ಲೇಖ 3 ಸಲ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿದೆ. ಅಂದ್ರೆ ಗವರ್ನರ್ಗಳಿಗೆ ಇದೇ ರೀತಿ ಚೀಮಾರಿ ಆಗ್ತಕ್ಕಂಥ ಕೆಲಸ 3 ಸಲ, ಒಂದು ರಾಜ್ಯದಲ್ಲ, 3 ರಾಜ್ಯದಲ್ಲಿ 3 ರಾಜ್ಯದ ಹಿಯರಿಂಗ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಬಹಳ ಕಟುವಾಗಿ ಇದ್ರ ಬಗ್ಗೆ ಮಾತಾಡಿದ್ರು ಸಹಿತ ನಮ್ಮ ಸಂವಿಧಾನದಲ್ಲಿ 2 ಉಲ್ಲೇಖಗಳು ತಗೊಂಡಾಗ ಬಹಳ ಕ್ಲಿಯರ್ ಆಗಿ ಗವರ್ನರ್ ಹಿಂಗೇ ಮಾಡಬೇಕು ಅಂತ ಇದ್ರೂ ಸಹಿತ ಇವ್ರು ಈಗ ಮಾಡ್ತಾ ಇದ್ದಾರೆ. ನಮ್ಮ ಸಿ ಎಂ ಒಂದು ಹೇಳ್ತಾರೆ, ಡಿ ಸಿ ಎಂ ಒಂದು ಹೇಳ್ತಾರೆ, ನೀವು ಹೇಳ್ತಾ ಇದ್ದೀರಾ. ಬಟ್ ಇವ್ರು ಬೇರೆದಕ್ಕೆಲ್ಲ ಸಂವಿಧಾನ, ನಾವು ರಕ್ಷಕರು, ನಾವು ಕಾನ್ಸ್ಟಿಟ್ಯೂಷನ್ ಹೋಲ್ಡರ್
ಹೋಲ್ಡರ್ಸ್ ಅಂತಾರೆ, ಇಲ್ಲಿ ಅದು ನೆನಪು ಬರ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ ಚೀಮಾರಿಯ ಬೇರೆ ಕಡೆ ಸುಪ್ರೀಂ ಕೋರ್ಟ್ ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಕೋರ್ಟ್ ಉಲ್ಲೇಖ ಮಾಡ್ತಾರಲ್ಲ, ಈಗ ಮೂರು ರಾಜ್ಯದಲ್ಲಿ ಕೋರ್ಟ್ ಅವ್ರು ಹೇಳಿರೋದು ಇವ್ರಿಗೆ ಜ್ಞಾಪಕ ಬರ್ತಾ ಇಲ್ವಾ? ಯಾಕೆ ನಾನು ಹೇಳೋದು, ಇವ್ರ ವಿಷಯ ಬಂದಾಗ ಒಂದು ಪ್ಯಾರಾಮೀಟರು, ನಮ್ಮ ವಿಷಯ ಬಂದಾಗ ಒಂದು ಪ್ಯಾರಾಮೀಟರ್, ಎಲ್ಲದರಲ್ಲೂ ಹಂಗೆ. ಬಿಜೆಪಿ ಅವ್ರೇನು ಬೇರೆ ತರ ಸುಪ್ರೀಂ ಇದ್ರದ ಅಥವಾ ಅವ್ರಿಗೆ ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇದೆಯಾ ಈ ದೇಶದಲ್ಲಿ? ನೀವೇ ಹೇಳಿ. ನಾವು ನಮ್ಮ ಒಂದು ಕೋರ್ಟ್ ಒಂದು ಹೇಳ್ತಾ ಇದೆ, ನಮ್ಮ ಸಂವಿಧಾನ ಒಂದು ಹೇಳ್ತಾ ಇದೆ, ಅದಕ್ಕಿಂತ ಮಿಗಿಲಾಗಿರೋದ ಇವರು? ಒಂದು ಲೈನು 2 ಲೈನು ನನಗದು ಸರಿ ಹೋಗ್ಲಿಲ್ಲ ಅಂದ್ರೆ ಯಾವ್ದು ಸರಿ ಹೋಗ್ಲಿಲ್ಲ ಯಾಕೆ ಹೇಳ್ಬೇಕು? ಇವಾಗ ಇವರು ನೀವು ಬಿಜೆಪಿ ದ್ವೇಷಕಾರ ಅಂತ ಭಾಷಣ ರಾಜ್ಯಪಾಲರಿಗೆ ಬರ್ಕೊಟ್ಬಿಟ್ಟು ಓದಿಸೋ ಪ್ರಯತ್ನ ಮಾಡಿದ್ದೀರಿ, ವ್ಯರ್ಥ ಪ್ರಯತ್ನ ಮಾಡಿದ್ದೀರಿ ನೀವು. ನಿಮಿಷ, ಅದ್ಯಾಕೆ ಇವಾಗ ಪ್ರೆಸಿಡೆಂಟ್ ಇದನ್ನೇ ಪ್ರೆಸಿಡೆಂಟ್ ನಮ್ಮ ಲೋಕಸಭೆಯಲ್ಲಿ ನಮ್ಮ ಇದು ಪಾರ್ಲಿಮೆಂಟ್ ಅಲ್ಲಿ ಪ್ರೆಸಿಡೆಂಟ್ ಬಂದು ರಫಾಲ್ ಡೀಲ್ ನೆಲ್ಲ ಹೊಗಳು ಎಲ್ಲ ಮೊನ್ನೆ ಭಾಷಣ ಮಾಡಿದ್ರು. ಅದರಲ್ಲೆಲ್ಲ ಸರಿ ಇದೆಯಾ? ಅದ್ರ ಬಗ್ಗೆ ಅವರು ಕೇಳಿದ್ರಲ್ಲಿ ಚಿಂತನೆಗಳಲ್ಲಿ ಯಾವುದು ಎಲ್ಲ ಕರೆಕ್ಟ್ ಆಗಿದ್ವಾ? ಅದಕ್ಕೆ ಎಷ್ಟು ಪ್ರಶ್ನೆಗಳು ಹುಟ್ಟಿತು? ಅವ್ರು ಹೇಳಿದ್ರಲ್ಲಿ ಎಷ್ಟು ಮಿಸ್ ಆರ್ಗನೈಸ್ಡ್ ರಾಷ್ಟ್ರಪತಿಗಳು ರಾಜ್ಯ ಪಾರ್ಲಿಮೆಂಟ್ ಅದು ರಾಷ್ಟ್ರಪತಿಗಳು ಅಲ್ಲಿ ವಾಕೌಟ್ ಮಾಡಿದ್ರ? ಅದನ್ನೇ ನಾನು ಅಲ್ಲಿಗೆ ಬರ್ತಾ ಇರೋದು. ಅವರೆಲ್ಲ ಹಂಗೆ ಮಾಡ್ಲಿಲ್ವಲ್ಲ, ಅಲ್ಲೇನು ಅವ್ರು ಹೇಳಿದ್ದು. ಈಗ ಎಲ್ಲಾ ಕಡೆ ಒಂದು ರೂಲ್ಸ್ ಒಂದ್ ಕಡೆ, ಇನ್ನೊಂದು ರೂಲ್ಸ್ ಒಂದ್ ಕಡೆ ಯಾಕೆ? ಆಮೇಲೆ ಒಂದೇ ಒಂದು ಹಿಂದಿನ ಡಿಸ್ಕಷನ್ಗೆ ಬಂದ್ಬಿಡ್ತೀನಿ. ನೀವು ಕರ್ನಾಟಕದಲ್ಲಿ ನೀವು ಧೂಳಿಪಟ ಆಗೋಗಿದ್ದೀರಾ ಹೇಳ್ಬಿಡಿ, ಹಂಗೆ ಹಂಗೆ ನಮ್ಮ ಸ್ನೇಹಿತರು ಹೇಳಿದ್ರು. ನೋಡಿ, ಕರ್ನಾಟಕ ಒಂದೇ ಅಲ್ಲ, ವೆಸ್ಟ್ ಬೆಂಗಾಲ್, ರಾಜಸ್ಥಾನಲ್ಲಿ 35 ಬ್ಲಾಕು, 120 ಪಂಚಾಯಿತಿ, ಛತ್ತೀಸ್ಗಢ, ತಮಿಳುನಾಡು, ಇದಷ್ಟು ಸ್ಟೇಟ್ ರೆಸಲ್ಯೂಷನ್ಸ್ ಅಡಾಪ್ಟ್ ಮಾಡಿದ್ದಾರೆ. ಬಿಹಾರ ಇವರೇ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಕೂಡ 3 ಡಿಸ್ಟ್ರಿಕ್ಟು ಮತ್ತೆ 22 ಬ್ಲಾಕು ಅಂದ್ರೆ ತಾಲೂಕು ಪಂಚಾಯಿತಿಗಳು ಮನ್ರೇಗಾ ಬೇಕು ನಮಗೆ ವಿ.ಜಿ. ರಾಮ್ ವಿರುದ್ಧವಾಗಿ ಅಫಿಷಿಯಲ್ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಹಾಗಾದ್ರೆ ಅಲ್ಲೆಲ್ಲಾನು ಇವ್ರ ಆಡಳಿತ ಜಾಗದಲ್ಲೂ ಇವರು ದಿವಾಳಿ ಆಗಿದ್ದಾರೆ, ಅದಕ್ಕೆ ಮಾಡಿದ್ದಾರೆ ಅಂತ ಹೇಳಕ್ ಬರತ್ತಾ? ಸಂಖ್ಯೆ ಇಲ್ಲಿ ಇನ್ನೊಂದು ಏನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇಡೀ ವಿಚಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕಾದಾಗ ಇವರೊಂದು ಜಾಹೀರಾತು ಕೊಟ್ಟರು ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ಕೂಡ ನಡೀತು. ಜಾಹೀರಾತಲ್ಲಿರ್ತಕ್ಕಂಥ ಕಂಟೆಂಟ್ ವಿಷಯ, ಗಾಂಧೀಜಿಯವರಿಗೆ ಒಬ್ಬ ವ್ಯಕ್ತಿ ಪ್ರಶ್ನೆ ಕೇಳ್ತಾನೆ, ಅವನ ಹೆಸರು ಸಂಗಪ್ಪ. ಆ ಕಂಟೆಂಟ್ ಬಗ್ಗೆ ನಿಮ್ಮ ತಕರಾರಿದೆಯಾ? ಸಂಗಪ್ಪ ಅಂತ ಬಂದಾಗ ಬಿಜೆಪಿಯ ಐಡಿಯಾಲಜಿಗೆ ಇದು ಸ್ಟ್ರೈಕ್ ಮಾಡ್ತಿದೆ ಅಂತ ನಿಮ್ಗೆ ನೋವಾಯ್ತಾ ಅಂತ? ಈಗ ಮೊದಲೇ ಸಂಗಪ್ಪ ವರ್ಸಸ್ ಗಾಂಧೀಜಿ ಕಮ್ಯುನಿಕೇಶನ್ ಪ್ರಶ್ನೆ ಬರುತ್ತೆ, ಉತ್ತರ ಬರುತ್ತೆ, ಈ ತರ ಇಷ್ಟು ಉದ್ಯೋಗ ಲಾಸ್ ಆಗ್ಬಿಡುತ್ತಪ್ಪ. ಜಾಹೀರಾತ್ ನಾನು ನೋಡಿದ್ದೀನಿ. ಈಗ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ನ ಮಿತ್ರರು ಹೇಳ್ತಾ ಇದ್ರು, ರಾಜ್ಯಪಾಲರಿಗೆ ಅವರ ಒಂದಷ್ಟು ಆರ್ಟಿಕಲ್ 175 ನೆಲ್ಲ ಉಲ್ಲೇಖ ಮಾಡಿ ಅದರ ಬಗ್ಗೆ ಹೇಳ್ತಾ ಇದ್ರು. ಆದ್ರೆ ಈಗ ಇದೇ ಭಾಷಣವನ್ನ ತಾವೇನನ್ನ ರಾಜ್ಯಪಾಲರ ಹತ್ರ ಹೇಳಿಸ್ಬೇಕು ಅಂತ ಹೇಳಿ ನೀವು ಬಯಸ್ತೀರಿ, ಅದ್ರ ಜೊತೆಗೆ ವಂದನಾ ನಿರ್ಣಯಕ್ಕೆ ಏನು ಹೇಳ್ಬೇಕು ಅಂತ ಹೇಳ್ತೀರಿ, ಅದನ್ನ ಮೊದಲೇ ಕೊಟ್ಟಿರ್ತಾರೆ. ರಾಜ್ಯಪಾಲರು ಅದನ್ನ ಓದಿ ಆಲ್ರೆಡಿ ಅದಕ್ಕೆ ವಿರೋಧ ಮಾಡಿದ್ದನ್ನ ಓದಲ್ಲ ಅಂತ ಕಮ್ಯುನಿಕೇಟ್ ಮಾಡಿದ್ರು ಕೂಡ ತಮ್ಮ ವ್ಯರ್ಥ ಪ್ರಯತ್ನ, ತಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಇದನ್ನ ಓದಿಸುವಂತ ಪ್ರಯತ್ನ ಮಾಡಿದಿರಿ. ಅವ್ರ ವಿವೇಚನೆಗೆ ಏನ್ ಬೇಕೋ ಅದನ್ನ ಏನ್ ಸರ್ಕಾರ, ನನ್ನ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ ಅಂತ ಹೇಳಿ ಅದನ್ನ ಬಾಲಿಶ ಹೇಳಿಕೆಯನ್ನೆಲ್ಲ ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಏನಕ್ಕೆ ಅವ್ರಿಗೆ ಅಂದ್ರೆ, ಈಗ ಅವ್ರಿಗೆ ಗವರ್ನರ್ ಘನತಾವೇತ್ತ ರಾಜ್ಯಪಾಲರಿಗೆ ಇವ್ರು ತೋರಿಸಿದಂತ ಗೌರವ ಎಂತದ್ದು? ಇದೇ 2011ರಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಗವರ್ನರ್ ಬಗ್ಗೆ ಏನಂತ ಮಾತಾಡಿದ್ರು? ಹಂಸರಾಜ್ ಭರದ್ವಾಜ್ ಇದ್ದಾಗ ಯಾಕೆ ಅವ್ರಿಗೆಲ್ಲ ಜ್ಞಾಪಕ ಇಲ್ವಾ? ಕಾಂಗ್ರೆಸ್ ಅವ್ರಿಗೆ ಇವಾಗ ಹೇಳ್ತಾರಲ್ಲ ಆಗೊಂದು ನ್ಯಾಯ ಈಗೊಂದು ನ್ಯಾಯ ಅಂತ. ಕಾಂಗ್ರೆಸ್ ರಾಜ್ಯಪಾಲರು ಇದ್ದಾಗ ಅವ್ರಿಗೊಂದು ನ್ಯಾಯ, ಈಗ ಬಿಜೆಪಿ ರಾಜ್ಯಪಾಲರು ಇದ್ದಾಗ ದಲಿತರಿದ್ದಾಗ ಈ ರೀತಿ ಒಂದು ನ್ಯಾಯನ? ಕಾಂಗ್ರೆಸ್ ಅವರು ಅದನ್ನು ಇರ್ತಾರೆ. ಇವರು ಸಂವಿಧಾನ ವಿರೋಧಿಗಳು, ದಲಿತ ವಿರೋಧಿಗಳು, ಇದೇನು ಹೊಸದಲ್ಲ, ಇದೊಂದೇ ಒಂದು ಉದಾಹರಣೆ ಅಂತಲ್ಲ, ಸುಮಾರು ಮಾಡಿದ್ದಾರೆ. ರಾಜ್ಯಪಾಲರ ಜಾತಿನೂ ಎತ್ಕೊಂಡ್ಬಿಟ್ರೆ ನೀವು ಇದರಲ್ಲಿ ಇನ್ನೇನು ಮತ್ತೆ ಒಬ್ಬ ದಲಿತ ರಾಜ್ಯಪಾಲರನ್ನ ನೀವು ಈ ರೀತಿ ಇವಾಗ ಬಿ.ಕೆ. ಹರಿಪ್ರಸಾದ್ ಬಿಜೆಪಿ ಹಾಕ್ಬಿಟ್ರು ಅಂದ್ರೆ ಅವರು ಹರಿಪ್ರಸಾದ್ ಅವರು ಇದ್ದಿದ್ದು ಮಾರ್ಷಲ್ಗಳು ಬಿಜೆಪಿ ಹರಿಪ್ರಸಾದ್ ಅವರು, ಆಮೇಲೆ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಆಗಬೇಕು ಅಂತಿರುವಂತ ರವಿ ಅವರು. ಸೊ ಇದು ಬಿಟ್ರೆ ಇನ್ ಯಾರು ಅಲ್ಲಿ ಇರ್ಲಿಲ್ಲ. ಅಲ್ಲಿ ಯಾವ ಬಿಜೆಪಿ MLC ಬಂದ್ರು ನನಗೆ ಗೊತ್ತಿಲ್ಲ. ಆದ್ರೆ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀರಿ, ನಮ್ಮ ತರ್ಕ ಇರುವಂತದ್ದು, ನಮ್ಮ ವಿರೋಧ ಇರುವಂತದ್ದು, ಅವರು ಸರ್ಕಾರ ಹಣವನ್ನ ಪೋಲು ಮಾಡಿ, ಸರ್ಕಾರ ಹಣವನ್ನು ಲೂಟಿ ಮಾಡಿ ಕೊಟ್ಟಿರುವಂತ ಒಂದು ಹೀಯಾಳಿಸಿ ಕೊಟ್ಟಿರುವಂತ ಜಾಹೀರಾತಿನ ಬಗ್ಗೆ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದವ್ರು ಕೊಟ್ಟಿದ್ರೆ ನಾವು ರಾಜಕೀಯ ಕೊಡ್ತಾ ಇದ್ದೀವಿ. ಈಗ ಕಂಟೆಂಟ್ ಸರಿ ಇದೆಯಾ ತಪ್ಪಿದ್ಯಾ? ಕ್ವೆಶ್ಚನ್ Q&A ಅಲ್ಲಿ ಕಂಟೆಂಟ್ ಫ್ಯಾಕ್ಚುಯಲಿ ಇನ್ಕರೆಕ್ಟ್.
ಓಕೆ 100% ಅದನ್ನ ಸುಧೀಂದ್ರ ಅವ್ರು ಕೇಳ್ತೀನಿ ಅಲ್ಲ ನಾನು ಹೇಳ್ತಿರೋ ಸುಳ್ಳು ಡಾಕ್ರಿ ಪ್ರಿಂಟ್ ಮಾಡ್ತೀನಿ ಬರೀ ವಿ ಬಿ ಜಿ ಬಗ್ಗೆ ನೀವು ಡಿಸ್ಕಷನ್ ನಡಿ ಅದು ಪೂರ್ತಿ ಸಮರ್ಥವಾಗಿ ಚರ್ಚೆ ಮಾಡೋಣ. ಅದಕ್ಕೆ ಕೂಡ ನೀವು ಸರ್ಕಾರ ಈ ಅಧಿವೇಶನ 2 ದಿವಸ ಎಕ್ಸ್ಟೆಂಡ್ ಮಾಡಿದಿರಲ್ವಾ, ಅಲ್ಲಿ ಚರ್ಚೆ ಮಾಡಿ. ಅದು ಬಿಟ್ಟು ಈ ರೀತಿ ಇವಾಗ ನಾನು ಕೇಳೋದು ಅದೇ, ಪ್ರಿಯಾಂಕಾ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 106 ಸಮಸ್ಯೆಗಳಿದೆ, ದುಡ್ಡು ಕೊಡ್ತಿಲ್ಲ ಅಂತ ಸದನದಲ್ಲಿ ಗೋಗರಿತಾರೆ ಅವ್ರದೇ ಶಾಸಕರು. ನೀವು ದಯವಿಟ್ಟು ಅದ್ರ ಬಗ್ಗೆ ಉತ್ತರ ಕೊಡಿ ಸರ್. ನೀವು ಆಮೇಲೆ 6,000 ಗ್ರಾಮ ಪಂಚಾಯತಿಗಳಿಗೆ ಹೆಸರಿಡಬೇಕು ಅಂತ ಹೇಳ್ತೀರಿ. ಆಯ್ತು, ಗಾಂಧೀಜಿಯವರು ಹೆಸರಿಡಿ, ನಾವು ಸ್ವಾಗತ ಮಾಡ್ತೀವಿ, ಒಂದೇ ನಾವು ವಿರೋಧ ಮಾಡಲ್ಲ. ನೀವು ಅದನ್ನ ಮಾಡಿ. ಅದು ಬಿಟ್ಬಿಟ್ಟು ನೀವು ಯಾವುದೋ ನಿಮ್ಮ ಅಜೆಂಡಾ, ನಾನು ಲೀಡರ್ಶಿಪ್ ಬೆಳೆಸ್ಕೋಬೇಕು ಅಂತ ಸರ್ಕಾರದ ದುಡ್ಡನ್ನು ದಯವಿಟ್ಟು ಉಪಯೋಗಿಸಬಹುದು. ಇದು ಲೂಟಿ ಅಂತ ಹೇಳ್ತೀನಿ ನಾನು. ರಾಜ್ಯದ 6,000 ಗ್ರಾಮ ಪಂಚಾಯತಿಗಳಿಗೆ ಗಾಂಧೀಜಿ ಹೆಸರಿಡುವುದನ್ನ ಬಿಜೆಪಿ ಸ್ವಾಗತ ಮಾಡುವುದಾದರೆ ಅಷ್ಟೇ ಬಲವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಮನ್ರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ತೆಗೆದಾಗ ಇದ್ರ ನಿಮ್ ಸಪೋರ್ಟೇ ನಿಜವಾದ್ರೆ ಸ್ವಾಗತ ಮಾಡೋದು ಅಷ್ಟೇ. ಈಗ ಸಾಯ್ಬೇಕು ಅದು ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ದು ರಾಮ್ ಅಂತಾನೆ, ಅದನ್ನೇ ನಾವು ಅವರ ಇದಕ್ಕೆ ತಂದಿದ್ದೀವಿ, ವಿಕಸಿತ ಭಾರತ ಜಿ ರಾಮ್ಜಿ ಅಂತ ತಂದಿದ್ದೀವಿ. ಅದಕ್ಕೆ ಏನ್ ಬೇಕು, ನಾವು ಮಹಾತ್ಮ ಗಾಂಧಿ ಕೊಡ್ತಿರುವಂತ ಗೌರವ, ಇವ್ರು ತೋರಿಸಿರುವಂತ ಅವರು ಬದುಕಿರುವಾಗ ಎಲ್ಲ ಒಗ್ಗಟ್ಟಾಗಿರ್ಲಿ ಒಂದಾಗಿರ್ಲಿ ಅಂತ ಹೇಳಿದ್ರೆ ಅದನ್ನ ಕೇಳಿ. ಇವಾಗ ನೋಡಿ, ತುಂಬಾ ಚರ್ಚೆಗೆ ಅಂತ ಹೇಳ್ತಾರಲ್ಲ, ಈಗ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು ಯಾರೋ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಅವರ ನೀತಿಗಳಿಗೆ ಅವರ ನಿಲುವುಗಳಿಗೆ ವಿರೋಧವಾಗಿ ಯಾರು ನಡ್ಕೊಳ್ತಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ನಕಲಿ ಗಾಂಧಿಗಳ ಹೆಸರು ಉಪಯೋಗಿಸ್ತಾರೆ. ಇವಾಗ ಮದ್ಯ ಮಾರಾಟ ಮಾಡಬೇಡಿ ಅಂತ ಹೇಳ್ತಾರೆ, ಇವರು ಮದ್ಯ ಮಾರಾಟಕ್ಕೆ ಟಾರ್ಗೆಟ್ ಕೊಡ್ತಾರೆ. ಭ್ರಷ್ಟಾಚಾರ ಅದರಲ್ಲೇ ಮಾಡಿದ್ರು, 6,000 ಕೋಟಿ ಭ್ರಷ್ಟಾಚಾರ ಇವತ್ತು ಅಬಕಾರಿ ಇಲಾಖೆಯಲ್ಲೇ. ಇದು ಗಾಂಧೀಜಿ ಅವರು ತೋರಿಸೋ ಗೌರವನ ಇವರು. ಸೊ ಅವರ ನಡತೆ, ಅವ್ರ ನಡವಳಿಕೆ ಅವ್ರು ಪ್ರಶ್ನೆ ಮಾಡ್ಕೊಳ್ಳಿ. ಈಗ ನಾನು ದಿನೇಶ್ ನಿಮ್ಗೆ ಕೇಳ್ಬಿಡ್ತೀನಿ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟ ರಾಜ್ಯದ ಹಿತಾಸಕ್ತಿ ಕಾಪಾಡೋರು ಯಾರು? ಇಲ್ಲಿ ನೋಡಿ, ಇದೇ ಪ್ರಿಯಾಂಕಾ ಗಾಂಧಿ ಒಂದು ಕಡೆ ಹೇಳ್ತಾರೆ, 100 ರೂಪಾಯಿ ಕೊಡ್ತೀವಪ್ಪ, 13 ರೂಪಾಯಿ ನಮ್ಗೆ ವಾಪಸ್ ಕೊಡ್ತಾರೆ ಇವರು ಅಂತ. 100 ರೂಪಾಯಿ ಕೊಟ್ಟು 13 ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ. ಈ ಮಟ್ಟದ ಅನ್ಯಾಯ ನಮ್ಗೆ ಆಗ್ತಾ ಇದೆ. ಟ್ಯಾಕ್ಸ್ ಡಿವಲ್ಯೂಷನ್ ಸಿಸ್ಟಮ್ ಅಂತ ಬಂದಾಗಲೂ ಕೂಡ ಹಿಂದೆ 4.71% ನಮಗೆ ಬರ್ತಾ ಇತ್ತು. ನಾವು ಕೊಡುವಂಥ ಟ್ಯಾಕ್ಸಲ್ಲಿ 4.71% ಟ್ಯಾಕ್ಸ್ ನಮ್ಗೆ ವಾಪಸ್ ಬರ್ತಾ ಇತ್ತು. ಅದನ್ನು ತೊಗೊಂಡು ಬಂದು ಇವರು 3.64%ಗೆ ಇಳಿಸ್ಬಿಟ್ರು. ಅಂದರೆ ಓವರಾಲ್ ಆಗಿ ನಮಗೆ 62,000 ಕೋಟಿ ರೂಪಾಯಿಗಳ ನಷ್ಟ 5 ವರ್ಷಗಳಿಗೆ ನಮಗಾಗುತ್ತೆ. ಇದೇ ಥರ ಮಾಡ್ಕೊಂಡು ಬಂದರೆ ನಮ್ಮ ಗತಿ ಏನು ಅಂತ ಕೂಡ ಒಂದು ಕ್ವಶನ್ ರೈಸ್ ಆಯ್ತಲ್ಲ. ರಾಜ್ಯಗಳಿಗೆ ಅನ್ಯಾಯ ಆದಾಗ ಅದನ್ನು ಕೇಳುವಂಥ ವಿಧಾನ, ತರ್ಕ, ಸಂಗಪ್ಪ, ಗಾಂಧೀಜಿ ನೀವೇನು ಮಾಡಿಬಿಟ್ರೆ ಈ ಥರ ಜಾಹೀರಾತು ಮೂಲಕ ಕೇಳಬೇಕಾಗತ್ತಾ, ಕಾನ್ಸ್ಟಿಟ್ಯೂಷನಲ್ಲೇ ಹೋಗ್ಬೇಕಾಗತ್ತಾ ಅದಕ್ಕೆ ಅಂತ? ಒಂದು ಏನು ಕಾಂಗ್ರೆಸ್ಸು ಹೋಗ್ತಾ ಇರೋ ಮೆಥಡು ಸರಿ ಇಲ್ಲ. ಯಾಕಂದ್ರೆ ಇವತ್ತು ಸದನದ ಬೆಳಿಗ್ಗೆ ಸಂಘ ಜಪ ಮಾಡಿದ್ರೆ ಇವ್ರಿಗೆ ನಿದ್ದೆ ಬರಲ್ಲ, ಹಾಳಾಗ್ಲಿ ಅಂತಾನೆ ಊಟ ಸೇರಲ್ಲ, ಅವ್ರಿಗೆ ನಿದ್ದೆ ಬರಲ್ಲ. ಅವ್ರಿಗೆ ಅದನ್ನೇ ನಾವು ಹೇಳ್ತಾ ಇರೋದು, ಕಲಾಪಗಳು ಹಾಳಾಗ್ಲಿ ಅಂತಾನೆ ಅಡ್ವರ್ಟೈಸ್ಮೆಂಟ್ ಕೊಡೋ ರೀತಿ ಇದಾವೆ. ಒಂದು ಅಂದ್ರೆ ದೇ ವಾಂಟ್ ಟು ಕ್ರಿಯೇಟ್ ಜಿ ರಾಮ್ಜಿಗೆ ಅಂತ ಸ್ಪೆಷಲ್ ಅಧಿವೇಶನ ಆಗ್ಬೇಕು ಅಂತ ಮಾಡಿದವರೇ ಇವರು. ಇಲ್ಲಿ ಚರ್ಚೆ ಆಗ್ತಿರೋದು ನೋಡಿದ್ರೆ ಬೇರೆ 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 ಆಂಗಲ್ಗಳನ್ನೇ ನಾವು ಹೇಳ್ತಾ ಇರೋದು. ಜುಬ್ಬಾರ್ದಾಯ್ತು ರೂಲ್ ಬುಕ್ ಹಾಕ್ಬಿಟ್ರು. ಇದ್ರ ಮೇಲೆ ನಿಜ ಇದೆ, ಜುಬ್ಬಾರ್ದಿದ್ದು ರೂಲ್ ಬುಕ್ ಕರ್ದಿದ್ದೆ ದೊಡ್ಡ ಸುದ್ದಿ ಆಗಿದೆ ಇಲ್ಲಿ. ಇವತ್ತು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಇವತ್ತು ಬಿಜೆಪಿ ಏನು ಟ್ರಿಕ್ಸ್ಗಳು ಮಾಡುತ್ತೆ ಅದನ್ನೇ ಕಾಂಗ್ರೆಸ್ ಮಾಡ್ತಾ ಇದೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತೇನು ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರು ಪಹಲ್ಗಾಮ್ ಅಟ್ಯಾಕ್ದು ಡಿಸ್ಕಷನ್ ಮಾಡಕ್ ಕೊಟ್ಟಿದ್ದಕ್ಕೆ ಅವ್ರನ್ನ ರಾತ್ರಿ ಇಳಿಸ್ಬಿಡ್ತಾರೆ. ರಾಜೀನಾಮೆ ಕೊಟ್ಬಿಟ್ಟು ನನ್ಗೆ ಹುಷಾರಿಲ್ಲ ಅಂತ ಹೇಳಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿ ಕೇಂದ್ರದಲ್ಲೂ ಇದೆ. ಇಲ್ಲೇನಿದೆ ಅಂದ್ರೆ ರಾಜ್ಯಪಾಲರು ಅವರು ಮುಂಚೆನೆ ಏನು ಬೇಕು ಅಂದ್ರೆ ಭಾಷಣನ ತರ್ಸ್ಕೋಬೋದಿತ್ತು, ಅದರಲ್ಲಿ ಬೇಡದೇ ಇರೋದನ್ನ ತಗಿಸ್ಬೋದು. ಫಸ್ಟ್ ಪ್ಯಾರಾ ಓದ್ಬಿಡೋದು, ಲಾಸ್ಟ್ ಪ್ಯಾರಾ ಓದ್ಬಿಡೋದು. ಕಾಂಗ್ರೆಸ್ 13 ಪ್ಯಾರಾ ಓದ್ಲಿಲ್ಲ ಅಂತ, 11 ಪ್ಯಾರಾ ಓದ್ಲಿಲ್ಲ ಅವರು. ಕಾಂಗ್ರೆಸ್ ಯಾವ ಪ್ಯಾರಾ ಬೇಕಿದೆ ಅದನ್ನ ಓದ್ಲಿಲ್ಲ, ಸರ್ಕಾರಕ್ಕೆ ಬೇಕಾಗಿದೆ. ನಾವು ಹೇಳ್ತಾ ಇರೋದು ಇದು ಸಂಪೂರ್ಣ ಏನಾಗಿದೆ ಅಂದ್ರೆ, ಪಾಪ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತ್ಕೊಳ್ಳೋರು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಇಬ್ರಿಗೂ ಸ್ವಾತಂತ್ರ್ಯ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಇಬ್ರು ಅಂಡರ್ ಪ್ರೆಷರ್ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಗೆ ಇವತ್ತು ದೇಶ ಮತ್ತೆ ರಾಜ್ಯಗಳು ನಡೀತಾ ಇದೆ. ಮತ್ತೆ ಇನ್ನೊಂದು ಈಗೇನಂದ್ರೆ, ನಾವು ಒಕ್ಕೂಟ ವ್ಯವಸ್ಥೆ, ಫೆಡರಲಿಸಮು, ಅದು ಇದು ಇವೆಲ್ಲ ಬರೀ ಪುಸ್ತಕದ ಬದನೆಕಾಯಿ ಆಗೋಯ್ತು. ಯಾಕಂದ್ರೆ ಇವತ್ತು ನೋಡಿ, ಆಂಧ್ರ ಪ್ರದೇಶ, ಬಿಹಾರಕ್ಕೆ ಏನು ಲಿಮಿಟ್ಗಿಂತ ಎಕ್ಸೀಡ್ ಆಗಿ ದುಡ್ಡುಗಳು ಕೊಡ್ತಾ ಇದ್ದಾರೆ. ಈಗ ಆಂಧ್ರಕ್ಕಾಗ್ಲಿ ಬಿಹಾರಗಳಿಗಾಗ್ಲಿ ಆ ಪ್ಯಾಕೇಜ್ ಹೆಂಗ್ ಕೊಡ್ತಾರೆ, ಯಾವ ಬೇಸಿಸ್ ಮೇಲೆ ಕೊಡ್ತಾವ್ರೆ? ಸುಮ್ನೆ ಲಕ್ಷಾಂತರ ಕೋಟಿ ತಗೊಂಡೋಗಿ ನೀರು ಹರಿಸ್ತಾ ಇದ್ದಾರೆ. ಅದೇ ನಾವು ದುಡ್ಡು ನಾವು ಕೊಡ್ತಾ ಇರೋದು GST ಟಾಪ್ 3 ನಲ್ಲಿರೋ ನಾವು ಸ್ಟೇಟ್ಗಳು ಕೊಡ್ತಾ ಇದ್ದೀವಿ.
ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕಾದ ದುಡ್ಡುಗಳಾಗಿರ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಹೈಯೆಸ್ಟ್ ಪೊಲ್ಯೂಷನ್ ಲೆವೆಲ್ಗೆ ಹೋಗ್ತಾ ಇದೀವಿ. ಇವರೇ ಕೆರೆ ಉದ್ಧಾರ ಮಾಡೋಕೆ 3,000 ಕೋಟಿ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ. ಪೆರಿಫರಲ್ ರಿಂಗ್ ರೋಡ್ 5,300 ಕೋಟಿ ಕೊಡ್ತೀವಿ ಅಂದ್ರು ಕೊಡ್ಲಿಲ್ಲ. GST ಕಾಂಪನ್ಸೇಷನ್ 5,500 ಕೋಟಿ ಕೊಡ್ಲಿಲ್ಲ. ಅಂದ್ರೆ ಎಲ್ಲಾ ವ್ಯವಸ್ಥೆಯಲ್ಲಿ ಈವನ್ ಸೆಂಟ್ರಲ್ ಸ್ಟೇಟ್ ಶೇರ್ ಇರುತ್ತಲ್ಲ ಆ ದುಡ್ಡುಗಳನ್ನೂ ಕೊಟ್ಟಿಲ್ಲ ಇದುವರೆಗೆ. ಫಾರ್ ಎಕ್ಸಾಂಪಲ್ ಅದರಲ್ಲೂ ಕೂಡ ಸಾಕಷ್ಟು ದುಡ್ಡುಗಳನ್ನ ಮೋಸ ಮಾಡಿದ್ದಾರೆ. ಮತ್ತೆ ಹೈಯೆಸ್ಟ್ MP ಗಳು ಕರ್ನಾಟಕದಿಂದಾನೇ ಬಿಜೆಪಿಗೆ ಹೋಗ್ತಾರೆ. ಮತ್ತೆ ಅವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋದು. ಇಷ್ಟೆಲ್ಲ ಆಗಿ ಇವತ್ತೇನಾಗ್ತಾ ಇದೆ, 1971 ಇದ್ದಿದ್ದನ್ನ ಈಗ ಹೊಸ ರೂಲ್ಸ್ ತಂದ್ಬಿಟ್ಟು 15th ಫೈನಾನ್ಷಿಯಲ್ ಕಮಿಷನ್ ಅಲ್ಲಿ ತಂದ್ಬಿಟ್ಟು ಹೊಸ ಪಾಪ್ಯುಲೇಷನ್ ಮೆಥಡ್ ಅಂತ ದುಡ್ಡುಗಳನ್ನ ಸಂಪೂರ್ಣ ಕಟ್ ಮಾಡಿ ಕಡಿಮೆ ಮಾಡ್ಕೊಳ್ಳಿ ಎಂದ್ರು, ನಸ್ಬಂದಿ ಎಂದ್ರು. ಅಲ್ಲ, ಜನಸಂಖ್ಯೆ ಕಡಿಮೆ ಮಾಡ್ಕೊಂಡು ತಪ್ಪಿಗೆ ಇವತ್ತು ಜನ ಕಮ್ಮಿ ಇದ್ದಾರೆ, ನಿಮ್ಗೆ ಇಷ್ಟು ದುಡ್ಡು ಸಾಕು ಅಂತಾರೆ ನಾವು ಈಗ. ಜನಸಂಖ್ಯೆ ಕಡಿಮೆ ಮಾಡಿದ್ಕೆ ಬರೆ ಒಟ್ಟೋದು ಅಂದ್ರೆ ಇವತ್ತಿನ ಜನಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ಬಹುಮಾನ ಈಗ. ಬಹುಮಾನ ಅವ್ರಿಗೆ. ಅಂದ್ರೆ ಇವತ್ತು ಬಿಜೆಪಿ ಮತ್ತೆ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವ್ರ ಸಂದೇಶ ಏನಂದ್ರೆ ಮಕ್ಳು ಹುಟ್ಟಿಸ್ಕೊಳ್ಳಿ, ದುಡ್ಡು ಕೇಳಿ, ಅಲ್ಲಿ ತನಕ ಕೇಳಬೇಡಿ. ಅಂದ್ರೆ ಈ ದೇಶನ ಹಾಳು ಮಾಡಕ್ಕೆ ಈ ಪ್ಲಾನ್ ತಂದಿದಾರ. ಅಂದ್ರೆ ಇವತ್ತು ಏನು ಪ್ರಾಥಮಿಕ ಆರೋಗ್ಯವನ್ನ ನಾವು ಉನ್ನತೀಕರಿಸಿದ್ದೇ ನಮ್ಮ ತಪ್ಪ. ಜನರನ್ನ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಮಗೆ 15th ಫಿನಾನ್ಸ್ ಕಮಿಷನ್ ಪ್ರಕಾರ ಹೋದರು ಸುಧೀಂದ್ರ ಮಾಗಡಿ ಅವರೇ, 11,495 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟ್ಸ್ ಲೆಕ್ಕದಲ್ಲಿ ನಮಗೆ ಖೋತಾ ಆಗ್ತಿದೆ. ಅದು ಬಂದಿಲ್ಲ. ಅದು ಪರ್ಫಾರ್ಮೆನ್ಸ್ ಗ್ರಾಂಟ್ಸು, ಈ ಸ್ಪೆಷಲ್ ಗ್ರಾಂಟ್ಸ್ ಮತ್ತು ಪರ್ಫಾರ್ಮೆನ್ಸ್ ಗ್ರಾಂಟ್ ಎರಡರಲ್ಲೂ ನಾವು ಚೆಕ್ ಮಾಡಿಕೊಂಡಾಗ 11,495 ಕೋಟಿ ನಮಗೆ ಇಲ್ಲಿ ಖೋತಾ ಆಗ್ತಾ ಇದೆ. ಇಂಥ ಇಶ್ಯೂಗಳನ್ನು ರಾಷ್ಟ್ರ ಮಟ್ಟದಲ್ಲಿ ನೀವು ಯಾವಾಗ ಚರ್ಚೆ ಮಾಡಿದ್ದೀರಾ? ಕಡೆ ಬಾರಿಗೆ ನೀವು ಪೆನ್ನು ಪೇಪರ್ ಎತ್ಕೊಂಡು ಪತ್ರ ಬರೆದಿದ್ದು ಯಾವಾಗ? ಯಾವ ಥರ ಹೋರಾಟ ಮಾಡಿದಿರಿ ಈ ವಿಚಾರಕ್ಕೆ? ನಮ್ಮ ಮುಖ್ಯಮಂತ್ರಿಗಳು ಆಮೇಲೆ ವಿಶೇಷವಾಗಿ ನನಗೆ ಭಾಳ ಇದಾಗಿ ಜ್ಞಾಪಕ ಇರೋದು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಸುಮಾರು ಒಂದು ಪ್ರತಿ ಸಲ GST ಮೀಟಿಂಗಲ್ಲಿ ಅವರೇ ಹೋಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥದ್ದು. ಅವರು ಅಲ್ಲಿ ಪ್ರತಿ ಸಲ ಈ ಮಾತನ್ನ ಎತ್ತಿಗೆ ಇದು ಮಾಡಿದ್ದಾರೆ. ರೈಟಿಂಗಲ್ಲಿ ಸನ್ಮಾನ್ಯ ವಿತ್ತ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೆಲ್ಲ ಬರೆದಿದ್ದಾರೆ, ಇವರು ಬರೆದಿದ್ದಾರೆ, ಯಾರು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಆದರೆ ಒಂದು ಫೇಮಸ್ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಮಾತು, ಈಗ ಒಂದು 2-3 ತಿಂಗಳ ಕೆಳಗಡೆ ನಾನು ಸುಮಾರು ಒಂದು 4-5 ಪತ್ರ ಬರೆದ್ರೆ ಅದಕ್ಕೇನು ಉತ್ತರ ಸಿಗ್ತಾ ಇಲ್ಲ ಅಂತ ಒಂದು. ಇನ್ನೊಂದು, ಈಗ ಇವರು ಇದರದ್ದೇ ಏನು ನೀವು ಫೈನಾನ್ಸ್ ಕಮಿಷನ್ ಒಂದೇ ಹೇಳ್ತಾ ಇದ್ದೀರಾ. ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿ ಸ್ನೇಹಿತರು ಸಂಪೂರ್ಣ ಡಾಕ್ಟರ್ ದಿನೇಶ್ ಅವರು ಸಂಪೂರ್ಣವಾಗಿ ಲೆಕ್ಕ ಕೊಟ್ಟರು ಇನ್ನೂ ಏನೇನಾಗಿದೆ. ಅದಲ್ಲದೆ ಇವತ್ತು ಯಾವುದೇ ಮಹದಾಯಿ ಯೋಜನೆದು ಹಣ ಇರ್ಬೋದು, ಎಷ್ಟಿದೆ ಈ ಥರದ್ದು ಎಷ್ಟಿದೆ, ಅದಕ್ಕೂ ಹೋರಾಟ ಮಾಡಲಿ. MP ಗಳು ಯಾರು ಗೆದ್ದಿರೋದು? ಹೋದ್ಸಲಿ ಅಷ್ಟು ಗೆದ್ದಿದಾಗ ಏನಾರು ಮಾಡಿದ್ರ, ಈ ಸಲ ಆಯ್ತು, ಈ ಸಲ ಇನ್ನೂ ಜಾಸ್ತಿ MP ಗಳು ಕರ್ನಾಟಕದಿಂದ ಇವರೇ ತಾನೆ. ಯಾರು ಒಬ್ರು ಸುಮ್ಮನೆ ಬಿಜೆಪಿಯವರು ಗಾಂಧಿ ಪ್ರತಿಮೆ ಎದುರುಗಡೆ ಮಾಡಿದಂತ ಪ್ರತಿಭಟನೆಗೆ ನೀವೇನು ಬೆಲೆ ಕೊಡಲ್ವ? ಅದಕ್ಕೆ ಸೊಪ್ಪಾಕಲ್ಲ ನೀವು? ಅದಕ್ಕೆ ಗಾಂಧಿ ಪ್ರತಿಮೆ ಎದುರುಗಡೆ ಈಗ ವಿಷಯಾಧಾರಿತ ಮೌಲ್ಯಾಧಾರಿತ ಏನಿದೆ ಅದರಲ್ಲಿ? ಈಗ ನಾವು ಎಳ್ದಾಡಕ್ ಹೋಗಿದ್ರಿ ನೀವು ಅವ್ರನ್ನ, ಅವ್ರ ಇಚ್ಛೆ ಪಟ್ಟಾಗ ಅವ್ರು ಭಾಷಣ ಮಾಡಕ್ ಹೋಗಿದ್ರು. ಯಾರು ಎಳ್ದಾಡೋದು ನೋಡಿ, ಇವರು ನೆರೆಟಿವ್ ಏನ್ ಬೇಕಾದ್ರೆ ಸಿದ್ದರಾಮಯ್ಯ ಬೇಕಾದಂತ ಭಾಷಣ ಮಾಡ್ಬೇಕಾಗಿತ್ತ, ಅವರು DK ಶಿವಕುಮಾರ್ ಬೇಕಾದಂತ ಭಾಷಣ ಮಾಡ್ಬೇಕಾಗಿತ್ತ ಅವರು. ಬರೀ ಬೇರೆ ರಾಜ್ಯಗಳೆಲ್ಲ ಯಾಕೆ ಈ ತರ ಆಗ್ತಾ ಇದೆ? ಆಯ್ತು, ಕರ್ನಾಟಕ ಅಂದ್ರೆ ವೆಸ್ಟ್ ಬೆಂಗಾಲ್ ಲೆಫ್ಟಿನೆಂಟ್ ಗವರ್ನರ್ ಇಟ್ಕೊಂಡು ಎಷ್ಟು ಆಟ ಆಡಿಸಿದ್ರು, ಎಷ್ಟು ಸಲ ಕೋರ್ಟ್ಗೆ ಹೋದ್ರು, ಎಷ್ಟು ಸಲ ಹೇಳ್ತಾ ಇದ್ದೀನಿ. ಇವತ್ತು ಇವ್ರಿಗೆ ಡೈರೆಕ್ಟ್ ಜನಮನ್ನಣೆಯಿಂದ ಇಳಿಸಕ್ ಆಗ್ಲಿಲ್ಲ ಅಂದ್ರೆ ಸಂವಿಧಾನಾತ್ಮಕವಾಗಿ ಮತ್ತೆ ಈ ತರ ಒಂದು ಪ್ರೆಷರ್ ಕ್ರಿಯೇಟ್ ಇವತ್ತು ಎಲ್ಲಿ ಒತ್ಸಲಿ ಮಾಡಿದಾಗ ಲೆಫ್ಟಿನೆಂಟ್ ಗವರ್ನರ್ ಈಸ್ ಆಲ್ಸೋ ಡೈರೆಕ್ಟ್ ಪಾರ್ಟಿ ಆಮ್ ಆದ್ಮಿ ಅಲ್ಲಿಂದ ಸರ್ಕಾರ ಇಳಿಸಕ್ಕೆ. ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ನೆಗೆಟಿವ್ ಮಾಡೋರು ಆಸ್ ಎ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹಂಗ್ ಮಾಡ್ತಾರೆ. ಒಂದು ರಾಜ್ಯದಲ್ಲಿ ಹಂಗಾದ್ರೆ ಸರಿ ಅನ್ಕೊಂಡು ನಿಮ್ಗೆ 6-7 ರಾಜ್ಯದ ಉಲ್ಲೇಖ ಇದೆ. ಆಮೇಲೆ ಎಲ್ಲ ನಾನ್ ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಅಲ್ಲಿ ಏನಕ್ಕೆ ಅಲ್ಲಿಗೆ ನೀಟಾಗಿ ಅರ್ಥ ಪ್ಯಾಟರ್ನ್ ಇಲ್ವಾ? ಇಲ್ಲೆಲ್ಲ ಒಂದೇ ಪ್ಯಾಟರ್ನ್. ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ಗವರ್ನರ್ಸ್ ಆರ್ ಟೇಮ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಇಸ್ ಇಟ್ ಟ್ರೂ ಆರ್ ನಾಟ್? ನೋಡಿ, ಅದಕ್ಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ನ ವಕ್ತಾರರು ಮಿತ್ರರು ತುಂಬಾ ಹೇಳ್ತಾ ಇದ್ರು. ಈಗ ನಾನು ಅದನ್ನೇ ಹೇಳ್ತಿರೋದು, ಸರ್ಕಾರಕ್ಕೆ ಬೇಕಾಗಿರುವಂತ ಏನು ನೀತಿ ಆಯೋಗಕ್ಕೆ ತಾವು ಮೀಟಿಂಗ್ ಹೋಗ್ಬೇಕು, GST ಕೌನ್ಸಿಲ್ ಏನ್ ಸಭೆ ನಡೆಯುತ್ತೆ ಅಲ್ಲಿ ಹೋಗಿ ತಾವು ತಮ್ಮ ರೆಪ್ರೆಸೆಂಟೇಷನ್ ಕೊಡಬೇಕು. ಆಮೇಲೆ ಮಹದಾಯಿ ಯೋಜನೆಗೆ ಇವರು DPR ಕೊಟ್ಟೇ ಇಲ್ಲ, ಇಲ್ಲಿವರೆಗೂ ಸಕ್ಸಕ್ಕೆ ಆಗಿಲ್ಲ ಇವ್ರ ಕೈಲಿ. ಅದು ಮೋಸ್ಟ್ಲಿ ಅದಕ್ಕೂ ಹಣ ಇಲ್ವೇನೋ ಅವ್ರ ಹತ್ರ. ಸೊ ಆ ರೀತಿ ಸರ್ಕಾರದ ಪರಿಸ್ಥಿತಿ ಆಗಿದೆ. ನಾನು ಪ್ರಾಜೆಕ್ಟ್ ರಿಪೋರ್ಟ್ ತುಂಬಾ ಡೀಪ್ ಆಗಿ ನಾನು ಹೋಗಲ್ಲ. ಡೆವಲ್ಯೂಷನ್ ಅನ್ನ 30-40%
41% ಮಾಡಿದ್ದು ಬಿಜೆಪಿ ಇದ್ದಾಗಲೇ. ಸೊ ಅದ್ರ ಚರ್ಚೆ ಬೇಡ. ಈಗ ರಾಜ್ಯಪಾಲರದ್ದು ಇದ್ರ ಬಗ್ಗೆ ತಾವು ಹೇಳ್ತಾ ಇದ್ರಿ, ನಾನು ಹೇಳ್ತಿರೋಂಥದ್ದು ಈಗ ಗಣತವ್ಯತೆ ರಾಜ್ಯಪಾಲರು ಅಂತ ನಾವು ಅಡ್ರೆಸ್ ಮಾಡ್ತೀವಿ. ಸೊ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಒಂದು ನಾವು ಮೇಲ್ಪಂಕ್ತಿಯಾಗಿರ್ಬೇಕು. ನಾವು ನಾನ್ ಬಿಜೆಪಿ ರೂಲ್ ಸ್ಟೇಟೋ ರೂಲ್ ಸ್ಟೇಟೋ. ಈಗ 2008ರಿಂದ 2013 ನಾವು ಸರ್ಕಾರದಲ್ಲಿ ಇದ್ವಿ, ನಾವು ರಾಜ್ಯಪಾಲರ ಜೊತೆ ಏನೋ ಈ ರೀತಿ ನಡ್ಕೊಂಡ್ವಾ? ಇಲ್ಲ. ಯಾಕೆ ಈ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಯಾಕೆ ಹಂಸರಾಜ್ ಭಾರದ್ವಾಜ್ ಅವ್ರನ್ನ ಧ್ವಂಸರಾಜ್ ಭಾರದ್ವಾಜ್ ಅಂತ ಯಾರಿಗೆ ಕರೆದಿದ್ದು? ನನಗೆ ಇದಕ್ಕೆ ಉತ್ತರ ಕೊಡ್ರಿ ಫಸ್ಟ್. ಹಂಸರಾಜ್ ಭಾರದ್ವಾಜ್ ಅವ್ರನ್ನ ಧ್ವಂಸರಾಜ್ ಅಂತ ಕರೆದಂತ ರಾಜ್ಯದ ಪಕ್ಷ ಯಾವುದು, ರಾಷ್ಟ್ರೀಯ ಪಕ್ಷ ಯಾವುದು? ಪ್ರಶ್ನೆ. ಆಪ್ಷನ್ ಕೊಡ್ಲಾ? ನೋಡಿ, ಅವರು ಬಂದು ನೇರ ಹೇಳ್ತಾರೆ, ನಾನು ರಾಜ್ಯಪಾಲನಿಗೆ ಹೆಚ್ಚಾಗಿ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಕಾಂಗ್ರೆಸ್ ಐ ಎಮ್ ಎ ಪ್ರೌಡ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳ್ತಾರೆ. ಇದೇ ಮ್ಯಾನ್ ಈ ಮಾತನ್ನ ಹೇಳಿದಂತದ್ದು. ಆದ್ರೂ ಕೂಡ ನಾವೆಲ್ಲೂ ಅವರು ನಾನು ಹೇಳ್ತೀನಿ ಕೇಳಿ, ಸದನದ ಒಳಗೆ ಎಲ್ಲೂ ಅವ್ರಿಗೆ ಅಗೌರವ ತರುವಂತ ಕೆಲಸಗಳನ್ನ ಮಾಡಿಲ್ಲ. ನೀವು ಆಚೆ ಕಡೆ ನೀವು ಹೇಳು, ಇವಾಗ ಇವರು ಅಷ್ಟೇ ರಾಜ್ಯಪಾಲರನ್ನ ಏನು ಬಾರಿ ಸದನದಲ್ಲಿ ನೀವು ಯಾವ ರೀತಿ ನಡ್ಸ್ಕೋಬೇಕು ಅಂತ ವರ್ಷ ಅವರು ಒಂದು ರೂಲ್ ಬುಕ್ ಅನ್ನು ಅವರೇ ಒಂದು ಓಡಿಸ್ಕೊಂಡು ಅದ್ರಲ್ಲಿ ಕೇಳಿದ್ವಿ. ಅಲ್ಲ, ಈಗ ನಮ್ಮ ಆಮ್ ಆದ್ಮಿ ವಕ್ತಾರರು ಕೋಟ್ ಮಾಡ್ತಾ ಇದ್ರು, ರಾಜ್ಯಪಾಲರು ಏನ್ ಭಾಷಣವನ್ನ ಮಾಡಬೇಕು ನೀವು ಅದನ್ನ ಕಮ್ಯುನಿಕೇಟ್ ಮಾಡಿರ್ಬೇಕು. ಕಮ್ಯುನಿಕೇಟ್ ಮಾಡಿದಾಗ ಅವರು ಅದನ್ನ ಆಕ್ಷೇಪ ಸಲ್ಲಿಸಿ ಇಷ್ಟು ಅಂಶಗಳನ್ನ ತೆಗೀರಿ ಅಂತ ಹೇಳಿದಿರ್ತಾನೆ. ಯಾಕೆ ನೀವು ಅದೊಂದು ಅಲ್ಲಿಂದ ನೀವು ಅಗೌರವ ತೋರ್ಸಕ್ ಸ್ಟಾರ್ಟ್ ಮಾಡಿದಿರಿ? ಸೊ ಅಲ್ಲಿಂದ ನಿಮ್ಗೇನಾಗ್ಬಿಟ್ಟಿದೆ, ನೀವು ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ನಾವೇ ಸುಪ್ರೀಂ ಆಗಬೇಕು ಅಂತ ಹೋಗಿ ಫಸ್ಟ್ ಆಫ್ ಆಲ್ ನನಗೆ ಇನ್ನೊಂದು ಪ್ರಶ್ನೆ ಇದೆ. ಕಾಂಗ್ರೆಸ್ಸಿನ ವಕ್ತಾರರು ಇದಕ್ಕೆ ಸಮರ್ಥವಾಗಿ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪಾಪ ಅವರ DCM ಸೂಪರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು, ಅವರು ಈ ಸದನದಲ್ಲಿ ಬಹುಶಃ ಅವರ ಭಾಗವಹಿಸಿಕೆನೇ ಇರಲಿಲ್ಲ. ಅವರೇನೋ ಅವರ ಒಂದು ಅಜೆಂಡಾ ಅಲ್ಲಿ ಮುಳುಗೋಗಿದ್ರು. ಆಮೇಲೆ ತುಂಬಾ ತರಾತುರಿಯಲ್ಲಿ ಕರೆದಿರೋ ಅಜೆಂಡಾ ಅಂತ ಬಿಸ್ನೆಸ್ ಅಂತ ಅನ್ಸುತ್ತೆ ನನ್ನ ಸದನ. ಎರಡನೇದು, ಈಗ ವಿಕಸಿತ ಭಾರತದ ಜಿ ಬಿಲ್ ಚರ್ಚೆ ಮಾಡಬೇಕು ಅಂತ ಕರೆದೆ. ನಾವು ನಿಜವಾಗ್ಲೂ ಸ್ವಾಗತ ಮಾಡ್ತಿದ್ವಿ. ವಿಸ್ತೃತವಾಗಿ ಚರ್ಚೆ ಮಾಡಿ, ತುಂಬಾ ದೀರ್ಘವಾಗಿ ಚರ್ಚೆ ಮಾಡಿ, ಜನಕ್ಕೆ ಇದರಿಂದ ಏನ್ ಔಟ್ಕಮ್ಸ್ ಇದೆ ಅಂತ, ಏನ್ ಉಪಯೋಗಗಳಿದೆ ಅದನ್ನ ತಿಳಿಸ್ಕೊಡಿ. ನಾವು ಈಗಲೂ ಅದನ್ನ ಹೇಳ್ತಿರೋಂಥದ್ದು. ಆದ್ರೆ ಇವತ್ತು ಸದನ ಯಾವ್ದಕ್ ಬಲಿ ಆಗ್ತಾ ಇದೆ? ಸದನ ಇವ್ರೇನೋ ಅವರು ರಾಜ್ಯಪಾಲರಿಗೆ ಭಾಷಣ ಮಾಡ್ಲಿಲ್ಲ ಅಂತ ಅವ್ರಿಗೆ ಅಗೌರವ ತೋರಿದಿರಿ ಅಂತ ಹೇಳಿ ಇವ್ರು ಯಾವ್ದೋ ಒಂದು ಸರ್ಕಾರದ ಒಂದು ಹಣವನ್ನು ಉಪಯೋಗಿಸಿ ಲೂಟಿ ಮಾಡಿ ಅದಕ್ಕೆ ಒಂದು ನೀವೊಂದು ಆಡ್ ಕೊಡ್ತೀರಿ ಅಂತ ಹೇಳ್ತೀರಿ. ಇಂಥ ವಿಷಯಗಳು ಚರ್ಚೆ ಆಗ್ತಿದೆ. ಇದನ್ನ ಮೆಲುಕಾಗ್ತಿರೋರು ಯಾರು, ಇದನ್ನ ತಗೊಂಡ್ಬರ್ತಿರೋರು ಯಾರು ಚರ್ಚೆಗೆ? ಕಾಂಗ್ರೆಸ್ನವರು. ಏನ್ ಪರ್ಪಸ್ಗೆ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಈ ಸದನವನ್ನ ಕರೆಯಲಾಗಿದೆಯೋ ಅದನ್ನು ಗಾಂಧೀಜಿ, ಸಂಗಪ್ಪ, ಜಾಹೀರಾತು ಇದರಲ್ಲೇ ಮುಳುಗಿಸ್ಬೋದಾ? ವಿಷಯಾಧಾರಿತವಾಗಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು ಇದರಲ್ಲಿ ನಮಗೇನು ಲಾಭ, ರಾಜ್ಯಗಳಿಗೆ ಏನು ನಷ್ಟ ಆಗ್ತಿದೆ, ನಮಗೇನು ಬೇಕು, ಒಬ್ಬರಾದರೂ ಒಂದು ಪೇಜ್ ಇಟ್ಕೊಂಡು ಇಂತಿಂಥದ್ದು ಆಗ್ತಿದ್ದೆಪ್ಪ ಹೇಳಿದಾರಾ ಇಲ್ಲಿವರೆಗೆ ಸದನದಲ್ಲಿ? ಇಲ್ಲ. ಪ್ಲಸ್ ಏನು ಈ ಯೋಜನೆ, ಮೈನಸ್ ಏನು? ಸೆಂಟ್ರಲ್ ಗೌರ್ಮೆಂಟ್ 125 ದಿನ ಮಾಡೋದ್ರಿಂದ ರಾಜ್ಯಕ್ಕೆ ಆಗೋ ನಷ್ಟ ಏನು, ನಮ್ಮಲ್ಲಿ ಬೀಳ್ತಕ್ಕಂಥ ಹೊರೆ ಎಷ್ಟು ಜಾಸ್ತಿ ಆಗುತ್ತೆ, ಯಾಕೆ ಈ ಥರ ಮಾಡಿದ್ದಾರೆ, ಕೇಂದ್ರಾಡಳಿತ ಪ್ರದೇಶಗಳು ಯಾವ ಥರ ನೀತಿ ಮಾಡಿದ್ದಾರೆ, ಕೆಲವು ವಿಶೇಷ ರಾಜ್ಯಗಳು ಹೆಂಗೆ ಕನ್ಸಿಡರ್ ಮಾಡಿದ್ದಾರೆ, ಫುಲ್ ಎಲ್ಲಿ ವಹಿಸ್ಕೊಳ್ತಾ ಇದ್ದಾರೆ, ಇದೆಲ್ಲ ಚರ್ಚೆ ಆಗಬೇಕಾಗಿತ್ತಲ್ಲ ಇದು? ಸರ್ ನಾವು ಹೇಳ್ತಾ ಇರೋದು ಗಾಂಧೀಜಿ, ಸಂಗಪ್ಪ, ರಂಗಪ್ಪ ಇಂಥವು. ಅದೇ ನಾನು ಆಗಲೇ ಹೇಳ್ದೆ, ಇದು ಏನಾಗಿದೆ ಅಂದರೆ ಬರೀ ಜನರ ದುಡ್ಡಲ್ಲಿ ಕಿತ್ತಾಟ ಆಡೋ ಒಂದು ಜಾಗ ಆಗ್ಬಿಟ್ಟೈತೆ. ಅದು ವಿಧಾನಸೌಧ ಅಂದರೆ ಅದು ಬೆಲೆನೇ ಕಳ್ಕೊತಾ ಇದೆ. ಇತ್ತೀಚೆಗೆ ನಾವು ನೋಡ್ದೋ ಹಿಂದೆ ಬಟ್ಟೆ ಹರ್ಕೊಂಡು ನೆಗದಾಡಿ ಕಿತ್ತಾಡಿ ಅಂದರೆ ಜನಗಳು ಇವತ್ತು ಅವ್ರನ್ನ ನೋಡಿ ರಾಜಕೀಯ ಅಂದರೆ ಅಸಹ್ಯ, ಕಚಡ, ಕೊಳಕು ಈ ಥರ ಭಾಷೆಗಳನ್ನ ಬಳಸ್ತಾ ಇದ್ದಾರೆ. ಯಾಕಂದರೆ ಇವರ ಬಿಹೇವಿಯರ್ಗಳಿಂದ ಇವತ್ತು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಂದು ಏನು ಬಿಲ್ನ ಡಿಸ್ಕಷನ್, ಯಾಕಂದರೆ ಇದು ಲೋಕಸಭೆಯಲ್ಲೇ ಡಿಸ್ಕಷನ್ ಆಗಿಲ್ಲ, ಇದು ಫಸ್ಟ್ ಆಫ್ ಆಲ್ ಅಲ್ಲಿ ಡಿಸ್ಕಸ್ ಆಗಿದ್ರೆ ಇಲ್ಲಿ ಇಷ್ಟು ದೊಡ್ಡ ರಂಪಗಳಾಗ್ತಿರ್ಲಿಲ್ಲ. ರಾತ್ರೋರಾತ್ರಿ ಬಿಲ್ನ ಪಾಸ್ ಮಾಡಿಕೊಂಡು ರಾಜ್ಯಗಳಿಗೆ ಹೊರೆ ಹೊರಿಸಿದ್ದಾರೆ ಅವರು. ಅದು ಒಂದು ದೊಡ್ಡ ತಪ್ಪು ಮಾಡಿರೋದು ಲೋಕಸಭೆಯಲ್ಲಿ ಈ ಬಿಲ್ಲು ಚರ್ಚೆ ಆಗದೆ ಇರೋದು. ಸೆಕೆಂಡ್ರಿ ಇನ್ನೊಂದು ಏನಾಗಿದೆ ಅಂದರೆ ರಾಜ್ಯಗಳು ಚರ್ಚೆ ಮಾಡಬೇಕಾದ ಜಾಗದಲ್ಲಿ ಚರ್ಚೆ ಮಾಡಿಲ್ಲ. ಈಗ ನಾವು ಪಂಜಾಬಲ್ಲಿ ಈ ಬಿಲ್ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಮತ್ತು ಅಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕೂಡ ಇದನ್ನು ವಿರೋಧಿಸಿದ್ದಾರೆ. ಆ ರೀತಿ ಒಂದು ರೀತಿ ಇಲ್ಲಿ ನಡಿಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ BJP ಅವ್ರಿಗೆ ಏನೇ ರಾಜ್ಯ ಸರ್ಕಾರ ಮಾಡಿದ್ರು ಅದು ನೆಗೆಟಿವ್ ಆಗಿ ಕಾಣ್ತಾ ಇದೆ. ಈವನ್ ಅದು ರಾಜ್ಯಕ್ಕೆ ಅನಾನುಕೂಲ ಆಗಿದ್ರು ಪರವಾಗಿಲ್ಲ, ಅದನ್ನ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗಿರೋದು ಮಾತ್ರ ಭಾರಿ ಅನ್ಯಾಯ ಆಗ್ತಾ ಇದೆ. ಅಂದ್ರೆ ಪಾರ್ಟಿ ದೃಷ್ಟಿಯಿಂದ ನೋಡ್ತಿದೆಯಾ ಬಿಜೆಪಿ ಹೊರತು ರಾಜ್ಯ ಅದ್ರ ಬಗ್ಗೆ ನೋಡ್ತಾ ಇಲ್ಲ. ಈಗ ಹಂಗಿದ್ರೆ ನಾವು ಪಂಜಾಬಲ್ಲಿ ಇದನ್ನ ಬಿಲ್ನ ಡಿಸ್ಕಸ್ ಮಾಡ್ದು, ಯಾಕೆ ಕಾಂಗ್ರೆಸ್ BJP ಎರಡೂ ಅಲ್ಲಿ ಸಪೋರ್ಟ್ ಮಾಡಿದಾವಲ್ಲ, ಇದು ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾಕೆ ಅಲ್ಲಿ ಅವರು ರೈಸ್ ಮಾಡಿದ್ರು, ಆ ಬಿಲ್ನ ಯಾಕೆ ಪಾಸ್, ಸಭೆನ ಯಾಕೆ ಇದು ಮಾಡಿದ್ರು, ಅಪ್ರೂವ್ ಮಾಡಿದ್ರು,
ಮತ್ತೆ ಈ ಬಿಜೆಪಿ ಪಂಜಾಬಲ್ಲಿ ಆಮ್ ಆದ್ಮಿ ಬಿಟ್ಟು ಬೇರೆ ಪಾರ್ಟಿಗಳಾಗಾರೆ ದೇಶಭಕ್ತರಲ್ಲ ಅಂತ ಆಯ್ತಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ಈ ವ್ಯವಸ್ಥೆನ ಯಾಕೆ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಈಗ ಆಲ್ರೆಡಿ ಹೇಳ್ದಂಗೆ ದೆಹಲಿಯಲ್ಲಿ ಒಂದು ಉತ್ತಮವಾದ ಆಡಳಿತ ನಡೀತಾ ಇದ್ದ ಒಬ್ಬ CM-ನ ಕುಗ್ಸೋದಿಕ್ಕೆ ಒಂದು ಸುಗ್ರೀವಾಜ್ಞೆ ತಗೊಬಂದು ಲೋಕಸಭೆಯಲ್ಲಿ ರಾತ್ರಿ ಅವರು ಸಡನ್ ಆಗಿ ಆ ಒಬ್ಬ ಮುಖ್ಯಮಂತ್ರಿಗಿದ್ದ ಎಲ್ಲಾ ಪವರ್ನು ಕಿತ್ತು ಒಬ್ಬ ಲೆಫ್ಟಿನೆಂಟ್ ಗೌರವ ಕೊಡ್ತಾರೆ ಅಂದ್ರೆ, ಒಬ್ಬ ಮುಖ್ಯಮಂತ್ರಿಗೆ ಒಬ್ಬ ಅವರ CM ಆಫೀಸಲ್ಲಿರೋ ಒಬ್ಬ D ಗ್ರೂಪ್ ನೌಕರನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗದಿರೋ ಲೆವೆಲ್ಗೆ ತರ್ತಾರೆ ಅಂದ್ರೆ, ಇದು ಯಾವ ಲೆವೆಲಲ್ಲಿ ಹೋಗ್ತಾ ಇದೆ? ಇದು ಆಟೋಕ್ರಸಿ ಅಂತ ಕರಿಬೇಕು, ಇವರ ಸರ್ವಾಧಿಕಾರ ಅಂತಾನೆ ಕರಿಬಹುದು ನಾವು ಹೇಳೋದಾದ್ರೆ. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ. ಇನ್ನೊಂದು ಪ್ರಶ್ನೆ ಬರ್ತಾರಂತ ಸುಧೀಂದ್ರ ಅವರೇ, ಈಗ ಏನು ಉದ್ದೇಶಕ್ಕಾಗಿ ನೀವು ಈ ಒಂದು ಇಡೀ ಸದನ ಕರೆದಿದ್ದೀರೋ? ವಿಷಯಾಧಾರಿತವಾಗಿ ಅದೆಲ್ಲ ಚರ್ಚೆ ಮಾಡುವ ಮೂಲಕವಾಗಿ ರಾಜ್ಯದ ಮೂಲೆ ಸದನ ಇರೋದೇ ಅದಕ್ಕಲ್ವಾ? ನಾವೆಲ್ಲ ಸದನ ಗಮನಿಸೋದೇ ಅದಕ್ಕೆ. ನನ್ನ ಊರಿನ ಸಮಸ್ಯೆ ಹೇಳ್ತಾರೆ, ನನ್ನ ಸಮಸ್ಯೆಗೇನೋ ಪರಿಹಾರ ಕಂಡು ಹಿಡಿತಾರೆ, ಇಂಥ ಯೋಜನೆಗಳೇನೋ ಆಗಿದೆ, ನೀರಾವರಿಗೆ ಏನೋ ಮಾಡ್ತಾರೆ ಅಂತ ಹೇಳಿ. ನಿಮ್ದು ಏನಾಗಿದೆ, ಈ ಸುದ್ದಿ ಪ್ರಿಯರಾಗ್ತಾ ಇದ್ದೀರಿ, ಗಲಭೆ ಪ್ರಿಯರು, ಗಲಭೆಯಿಂದ ಸುದ್ದಿ ಆಗ್ತಿದೆ. ವಿಷಯಾಧಾರಿತ ಮನವರಿಕೆ ಮಾಡಿಕೊಡ್ತಾ ಇಲ್ವಾ ಸದನ ನಿಮ್ಮದು, ನೀವು ಕರಿತಿರೋ ಸದನ ಅಂತ? ನೋಡಿ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ವಿಡಂಬನೆ ಓಕೆ ಅಲ್ಲಲ್ಲ, ಒಂದು ನಿಮಿಷ, ಆ ರೀತಿ ಏನಾದ್ರು ಮನಸ್ಥಿತಿ ಇದ್ದಿದ್ರೆ ಇಲ್ಲಿಂದ ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಾವು ಕರೆದಿರೋದು ಇದು ವಿಶೇಷ ಇದು ಕಲಾಪ ಆಯ್ತಾ, ಇದಕ್ಕೆ ಎಕ್ಸ್ಟೆಂಡ್ ಮಾಡಿ ವಿಶೇಷವಾಗಿ ಇದನ್ನೇ ಡಿಸ್ಕಸ್ ಮಾಡಬೇಕು ಅಂತ ಕರೆದಿದ್ದು. ಆ ಉದ್ದೇಶ ನಮ್ಗಿರ್ಲಿಲ್ಲ ಅಂದಿದ್ರೆ, ಜನಗಳಿಗೆ ಒಂದು ಕರೆಕ್ಟ್ ಆದ ಕಾರಣಗಳು ಮತ್ತೆ ಒಂದು ಜನ ಆಧಾರಿತವಾದಂಥ ಡಿಸ್ಕಷನ್ ಮಾಡಬೇಕು ಅಂದರೆ ಕರೆಯೋ ಅವಶ್ಯಕತೆನೇ ಇರಲಿಲ್ಲ. ಯಾರು ಏನು ಇವಾಗ ಕರಿಬೇಕು ಅನ್ನೋಂಥ ರೂಲ್ ಬುಕ್ ಏನು ಇರಲಿಲ್ಲ. ಎರಡನೇದು, ಒಂದು ಪಾಯಿಂಟ್ ನಾನು ಈ ವಿಷಯ ಬಂದಾಗ ಹೇಳಬೇಕು ಅಂತಿದ್ದೆ. ನಮ್ಮ ಸ್ನೇಹಿತರು ಹೇಳಿದ್ರು, ಇದು ಡಿಸ್ಕಷನ್ನು ಪಾರ್ಲಿಮೆಂಟಲ್ಲಿ ಕೂಡ ಆಗಿಲ್ಲ, ಅಂದರೆ ಆಟೋಕ್ರೆಟ್ಸಿ ಆಗಿ ಕಂಪ್ಲೀಟಾಗಿ ಅವ್ರು ಅದಕ್ಕೆ ಇಂಥ ಒಂದು ದೊಡ್ಡ ನಿರ್ಣಯವನ್ನು, ಇಂಥ ಒಂದು ದೊಡ್ಡ ಇದು ಹಾಕಿದಾಗ, ಬದಲಾವಣೆ ಮಾಡಿದಾಗ ಪಾರ್ಲಿಮೆಂಟಲ್ಲಿ ಕನಿಷ್ಠ ಪಕ್ಷ ಒಂದು ಚರ್ಚೆ ಮಾಡಿ ಇದು ಮಾಡೋದು. ಅಂಥದ್ರಲ್ಲಿ ನಾವು ವಿಶೇಷವಾಗಿ ಈಗ ಕೂಡ ನಮ್ಮ ಇದ್ರ ನಾವೆಷ್ಟು ಬದ್ಧವಾಗಿದ್ದೀವಿ ಅಂದರೆ, ನಾಳಿದ್ದು ಮುಗಿಬೇಕಾಗಿರ್ತಕ್ಕಂಥ ಸದನವನ್ನು ಇನ್ನೂ 2.5 ದಿನ ಎಕ್ಸ್ಟೆಂಡ್ ಮಾಡಿದ್ದು, ಬುಧವಾರದ ಮಧ್ಯಾಹ್ನದ ತನಕ ಎಕ್ಸ್ಟೆಂಡ್ ಮಾಡಿ. ನಮಗೆ ಹಾನೆಸ್ಟ್ ಅಪ್ರೋಚ್ ಇದೆ, ನಮಗೆ ಬಹಳ ಇದಾಗಿ ನಾವು ಇದಾಗಲೇಬೇಕು ಅಂತಕ್ಕಂಥದ್ದು ಒಂದು ಇರೋದ್ರಿಂದಾನೇ, ನಾವು ಬದ್ಧತೆ ಇರೋದ್ರಿಂದಾನೇ ಜನಕ್ಕೆ ತಿಳಿಸ್ಬೇಕು ಅಂತ ಮಾಡ್ತೀವಿ. ಶುರು ಆಗಿದ್ದಂಗೆ ನಾವು ಇವಾಗ ಗವರ್ನರ್ ಬಂದರು, ಗವರ್ನರು ಇದನ್ನ ಇವ್ರು ಹೇಳ್ತಾರೆ ಗವರ್ನರಿಂದ ಇದು ತಗೋಬೇಕು. ಫಸ್ಟ್ ಆಫ್ ಆಲ್ ಹಂಗೆ ತಗೋಬೇಕು ಅಂತಲ್ಲ, ಕಾನ್ಸ್ಟಿಟ್ಯೂಷನ್ ಹಂಗೆ ತಗೋಬೇಕು ಅನ್ನೋದೇನು ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಏನು ಕೊಟ್ಟು ಓದಬೇಕು ಅಂತ ವಿರೋಧ ಮಾಡಿ ರಾಜ್ಯಪಾಲರ ವಿರೋಧಿಗಳು, ದಲಿತ ವಿರೋಧಿಗಳು ಕಾಂಗ್ರೆಸ್ನವರು, ಸಂವಿಧಾನ ವಿರೋಧಿಗಳು ದಲಿತ ವಿರೋಧಿಗಳು ಕಾಂಗ್ರೆಸ್ನವರು, ಇವರು ಸುಳ್ಳನ್ನು ಹೇಳಿಸುವಂತ ಪ್ರಯತ್ನವನ್ನು ಮಾಡಿ. ಕಾಂಗ್ರೆಸ್ ಏನ್ ಹೇಳ್ತಿದೆ ಇಲ್ಲಿ, ಆರ್ಟಿಕಲ್ 258 ಪ್ರಕಾರ ಹೋದಾಗ ಈ ಇಡೀ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ವಿತೌಟ್ ಕನ್ಸಲ್ಟಿಂಗ್ ಸ್ಟೇಟ್ಸ್, ರಾಜ್ಯಗಳನ್ನು ಸಂಪರ್ಕ ಮಾಡದೆಯೇ ಇಂಥ ಒಂದು ಕಾನೂನುಗಳನ್ನು ಇವ್ರು ಮಾಡ್ಕೊಂಡು ಹೊರಟಿದ್ದಾರೆ. ಯಾಕೆ ರಾಜ್ಯ ಅಕಸ್ಮಾತ್ ಕನ್ಸಲ್ಟ್ ಮಾಡಿಬಿಟ್ಟಿದ್ರೆ, ರಾಜ್ಯದ ಅಭಿಪ್ರಾಯ ಒಂದು ವೇಳೆ ಸಂಗ್ರಹ ಮಾಡಿಬಿಟ್ಟಿದ್ರೆ ಮಹಾಪರಾಧ ಆಗ್ತಾ ಇತ್ತಾ? ರಾಜ್ಯ ತನ್ನ ಅಭಿಪ್ರಾಯ ತಾನು ಹೇಳ್ಕೊಳ್ತಾ ಇತ್ತು ಅಲ್ವಾ? ಆರ್ಟಿಕಲ್ 258 ಹೇಳದೇ ಅದಲ್ವಾ, ರಾಜ್ಯಗಳು ಸಂಪರ್ಕ ಮಾಡ್ರಪ್ಪ ನೀವು ಅಂತ ಹೇಳಿ. ಅದನ್ನು ಮಾಡದೇ ಇದ್ದದ್ದು ವೈಲೇಷನ್ ಆಗಲ್ವಾ? ಈಗ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಸೆಂಟ್ರಲ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿ ಅದಕ್ಕೆ ಡೆಫಿನಿಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಒಂದು ಮೂಲವಾಗಿ ಇಟ್ಕೊಂಡು ಈ ಒಂದು ಕಾನೂನುಗಳನ್ನ ಮಾಡುವಂಥದ್ದು. ಇವಾಗ ರಾಜ್ಯಕ್ಕೆ ರಾಜ್ಯ ಮಟ್ಟದ ಕಾನೂನುಗಳನ್ನೆಲ್ಲ ಅಲ್ಲಿ ಮಾಡೋ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಅದೇ ಈಗ ಆ ಪಟ್ಟಿಗಳ ಮೂಲಕ ನೀವು ಕಾನೂನುಗಳನ್ನ ಮಾಡ್ತೀರಿ. ಈಗ ರಾಜ್ಯ ಮಟ್ಟದಲ್ಲಿ ರಾಜ್ಯದ ವಿಧಾನಸಭೆಯಲ್ಲಿ ಬೇಕಾಗುವಂತ ನಮ್ಮ ಎಲ್ಲಾ ಶಾಸಕರನ್ನ ಆರಿಸಿ ಕಳಿಸೋದೇ ನೀವು ಕಾನೂನು ಮಾಡಿ ಅಲ್ಲಿ ಆಡಳಿತ ಮಾಡಿ ಸಂವಿಧಾನಕ್ಕೆ ಗೌರವವನ್ನು ತೋರಿ ಅಂತ ಮಾಡುವಂಥದ್ದಕ್ಕೆ ನಾವೆಲ್ಲ ಆರಿಸಿ ಕಳಿಸುವಂಥದ್ದು. ಕೇಂದ್ರದಲ್ಲೂ ಕೂಡ ಹಾಗೆ. ಈಗ ಅಲ್ಲಿ ನೀವು ಯಾವ ರೀತಿ ಒಂದು ಸೆಂಟ್ರಲ್ ಲಿಸ್ಟ್ ಅಲ್ಲಿ ಏನೇನು ಬರುತ್ತೆ ಅದರ ಒಂದು ಕನ್ಸೆನ್ಸಸ್ ಅಂದ್ರೆ ಇಲ್ಲಿನ ಇವಾಗ 28 ಜನ ಸಂಸದರಲ್ಲಿ ಕಾಂಗ್ರೆಸ್ ಅವರು ಇರ್ತಾರಲ್ವಾ, ಅವ್ರ ಗಣನೆಗೂ ತಗೊಂಡು ಅವ್ರನ್ನು ಒಂದಷ್ಟು ಜನ ಈ ಕಮಿಟಿಲಿ ಸೇರಿಸಿ ಬಿಲ್ ಅಲ್ಲಿ ಮಾಡಿರ್ತಾರಲ್ಲ. ಇವಾಗ ನಾವ್ ಹೇಳ್ತೀರ ಈಗ ಕೇಂದ್ರದ ವಿಷಯ ಆಯ್ತು, ಈಗ ಅದನ್ನ ಒಂದು ಕನ್ಸೆನ್ಸಸ್ ತಗೊಳ್ಬೇಕಿತ್ತ ತಗೊಳ್ಳಿ, ಅದು ಚರ್ಚೆ ಆಮೇಲೆ ಇರಲಿ. ಈಗ ರಾಜ್ಯದಲ್ಲಂತೂ ಕರೆದಿದ್ದಾರೆ. ರಾಜ್ಯದಲ್ಲಿ ತರಾತುರಿಯಲ್ಲಿ
ಅಧಿವೇಶನ ಕರೆದಿದ್ದಾರೆ. ಆಯ್ತು, ಓಕೆ, ಕರೆದಿರೋದು ಒಳ್ಳೆಯದೇ. ಅಧಿವೇಶನದಲ್ಲಿ ಸುಮಾರಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ಆದ್ರೆ ಈ 5 ದಿವಸದಲ್ಲಂತೂ ಅದು ಆಗ್ಲಿಲ್ಲ. ನಿಜವಾದ ಅದೊಂದು ವಿಪರ್ಯಾಸ. ಅದನ್ನ ಫಸ್ಟ್ ಅವ್ರ ಗಣನೆಗೆ ತಗೊಳ್ಳಿ. ಅದಲ್ಲದೆ ಇನ್ನ 2.5 ದಿವಸಕ್ಕೆ ಎಕ್ಸ್ಟೆನ್ಷನ್ ಮಾಡಿದೀನಿ ಅಂತ ಹೇಳಿ ಕೆಲವಾರು ಬುಕ್ ಕರೆದು ಬಿಸಾಕ್ಬಿಡ್ತಾರೆ ಅದಕ್ಕೆ ರೂಲ್ ಬುಕ್ ನ. ಈಗ ನೋಡಿ, ಇವಾಗ ನೀವು ರೂಲ್ ಬುಕ್ಗೆ ಅಲ್ಲಿ ಏನೋ ಗೌರವನೇ ಇಲ್ಲ ಅಂದ್ರೆ ಇಟ್ಕೊಂಡು ಏನ್ ಪ್ರಯೋಜನ? ಇವಾಗ ಆ ರೀತಿಗೆ ನಡ್ಕೊಂಡಂತ ಯಾರು? ನೀವು ಒಂದು ವಿಚಾರವಂತರಾದಂಥವ್ರು, ಮೇಲ್ಪಂಕ್ತಿ ತೋರಿಸುವಂತವ್ರು, ಇಷ್ಟು ವರ್ಷ ಆಡಳಿತ ಮಾಡಿರುವಂತವ್ರು ಹೇಗಿರ್ಬೇಕು? ನೀವು ಇನ್ನೊಂದು ಪಕ್ಷಕ್ಕೆ, ಇನ್ನೊಂದು ಶಾಸಕರಿಗೆ ನೀವು ಮೇಲ್ಪಂಕ್ತಿ ಹಾಕಿ ನಾವು ಈ ರೀತಿ ನಡ್ಕೊಳ್ಳೋಂಥದ್ದು ಇರ್ಬೇಕು. ನೀವೇ ಅದನ್ನ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಏನ್ ಬೆಲೆ ಬಂತು? ಸೊ ಈಗ ಇನ್ನು 2.5 ದಿವಸ ಅದಕ್ಕೆ ಚರ್ಚೆ ಕರೆದಿರೋದ್ರಾದ್ರೂ ಸರ್ಕಾರ ನಿಜವಾದ ಜ್ವಲಂತ ಸಮಸ್ಯೆಗಳಿಗೆ ಅನ್ನಭಾಗ್ಯದ ಹಣ ಬಂದಿಲ್ಲ. ಅನ್ನಭಾಗ್ಯದ್ದು ಅವರು ಇದನ್ನ ಈ ವಿಷಯದಲ್ಲಾದ್ರೂ ಸದನದಲ್ಲಿ ನಿಂತ್ಕೊಂಡು, ಸದನದ ಬಾವಿಯಲ್ಲಿ ನಿಂತ್ಕೊಂಡು ಸುಳ್ಳು ಹೇಳಬಾರ್ದು. ಏನು ಮಾಹಿತಿ ಇದೆ ಅದನ್ನ ಕೊಡಬೇಕು ಅಂತ ಹೇಳಿ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ 2-3 ತಿಂಗಳು ಕಂತು ಹೋಗಿಲ್ಲ ಅಂತ ಹೇಳ್ತಾರೆ. ಅದರದ್ದು ಅಷ್ಟೇ ಉತ್ತರ ಕೊಡಬೇಕಾಗತ್ತೆ ಅವರು. ಸಂಕೀರ್ತ್, ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಬಿಜೆಪಿ ಒಂದು ಮಾತು ಬರುತ್ತೆ, ಗುಜರಾತ್ ಸ್ಟೇಟ್ ಕೂಡ ನರೇಂದ್ರ ಮೋದಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿದೆ. ಹ್ಯಾಪಿ ಬರ್ತ್ಡೇ ಅಂತ ಗುಜರಾತ್ ಗೌರ್ಮೆಂಟ್ ವಿಶ್ ಮಾಡುತ್ತೆ. ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇದ್ದಾಗ ಥ್ಯಾಂಕ್ ಯು PM ಫಾರ್ COVID-19 ವ್ಯಾಕ್ಸಿನ್ ಅಂತ ಮಾಡುತ್ತಲ್ಲ. ಈ ಫಂಡ್ಗಳ ಕಥೆ ಏನು? ಇವುಗಳಿಗೆ ಲೆಕ್ಕ ಇಲ್ವಾ, ಬುಕ್ ಇಲ್ವಾ ಇದಕ್ಕೆ? ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ಸುಪ್ರೀಂ ಕೋರ್ಟ್ ಗೋಗೊಯ್ ಅವರ ಜಜ್ಮೆಂಟ್ನ ತಗೊಂಡ್ರೆ ಸರ್ಕಾರದ ಆಬ್ಜೆಕ್ಟಿವ್ಸು ಮತ್ತೆ ಜನ್ಮ ಜಯಂತಿಗಳಿಗಾಗಲಿ ಬೇರೆ ವಿಶೇಷ ಸಂದರ್ಭಗಳಿಗಾಗಲಿ ಟೀಕೆ ಟಿಪ್ಪಣಿಗಳಿಗೆ ಮಾಡಬಾರ್ದು. ಇನ್ನು ಮಿಕ್ಕಿದ ಎಲ್ಲ ಅಂಶಗಳಿಗೂ ನೀವು ಜಾಹೀರಾತನ್ನು ಕೊಡಬಹುದು ಅಂತ ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್ ಗೈಡ್ಲೈನ್ ಅನ್ನು ಹೇಳಿದೆ. ಅದ್ರ ಪ್ರಕಾರ ಕೊಟ್ಟಿರ್ತಾರೆ. ಈಗ ನಾವು ಹೇಳ್ತಿರುವಂಥದ್ದು, ಇವರು ಕೊಟ್ಟಿರುವಂಥ ಜಾಹೀರಾತು ಏನಿದೆ ಇದು ಟೀಕೆ ಮಾಡುವಂಥದ್ದು. ಈಗ ನೀವು BG ರಾಮ್ಜಿಯನ್ನ ಅದರ ಲೋಪಗಳನ್ನ ಚರ್ಚೆ ಮಾಡಕ್ ಸದನ ಕರೆದ ಮೇಲೆ ಅದನ್ನ ಟೀಕೆ ಮಾಡೋದಕ್ಕೆ ಯಾಕೆ ಸರ್ಕಾರದ ಹಣ ಬಳಸ್ತೀರಾ? ನೀವು ನಿಮ್ಮ ಮನೆಯಿಂದ ಕೊಡಿ, ನೀವು ನಿಮ್ಮ ಪಕ್ಷದಿಂದ ಕೊಡಿ. ಅವಾಗ ಅದನ್ನ ರಾಜಕೀಯವಾಗಿ ಹೇಗೆ ಎದುರಿಸಬೇಕು, ಭಾರತೀಯ ಜನತಾ ಪಕ್ಷ ಪಾರ್ಟಿ ಸಮರ್ಥವಾಗಿದೆ, ಅದನ್ನ ಹೇಳ್ತೀವಿ ನಾವು. ರಾಮ, ಸಂಘ ಪರಿವಾರ, ನಾಥುರಾಮ್ ಗೂಡ್ಸೆ, ಗಾಂಧಿ, ಇದು ವಿಚಾರಗಳ ಇಲ್ಲಿ. ಯೋಜನೆಯಿಂದ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರಿ. ಮಹಾತ್ಮ ಗಾಂಧಿ ಅವರು ಕಾಂಗ್ರೆಸ್ನ ನಾಯಕರಾಗಿದ್ದರು. ನಮ್ಮ ನಾಯಕನಿಗೆ ಅವಮಾನ ಆಯಿತು. ಅದರ ಆಚೆಗೆ ರಾಷ್ಟ್ರಪಿತ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಇವರು ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ಗುಂಡೇಟು ಬಿದ್ದು ಸಾಯಬೇಕಾದ್ರೆ ಹೇ ರಾಮ್ ಅಂತ ಕರೆದಿದ್ರು, ಆ ರಾಮನೇ ಇಟ್ಬಿಟ್ಟಿದ್ದೀವಿ ನಾವು ಅಂತ. ಇದು ಮಹಾತ್ಮ ಗಾಂಧಿ ಅವರು ಹೇಳಿದ ಹೇ ರಾಮ, ಇವರು ಅಯೋಧ್ಯೆಯ ರಾಮ ಇದು ಅಂತ. ಸರ್, ಯೋಜನೆಗಳು ಆ ಸರ್ಕಾರ ಬಂದಾಗ ಇವ್ರದ್ದು ಹೆಸರು ತೆಗೆಯೋದು, ಇವ್ರ ಸರ್ಕಾರ ಬಂದಾಗ ಅವ್ರ ಹೆಸರು ತೆಗಿತಿದ್ರು. ಅದರಲ್ಲಿ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅಂತ ಇದ್ದಾಗ ಅವನ್ನೆಲ್ಲ ತೆಗೆದಿದ್ದಾರೆ. ಬಟ್ ಗಾಂಧಿ ಅವ್ರಿಗೆ ಯಾವತ್ತೂ ಆಗಿ ಬಂದಿಲ್ಲ. ಬಿಜೆಪಿಗೆ ಮೊದಲಿಂದಲೂ ಆಗಿ ಬಂದಿಲ್ಲ, ಇವತ್ತಿಗೂ ಆಗಿ ಬರೋದಿಲ್ಲ. ಬರೀ ಗಾಂಧಿ ಕನ್ನಡಕ ತಗೊಂಡ್ರು, ಸ್ವಚ್ಛ ಭಾರತ ಅಂದ್ರು, ಗಾಂಧಿ ಮುಖ ತೋರಿಸ್ಲಿಲ್ಲ. ಅಂದ್ರೆ ಇವ್ರಿಗೆ ಅಲ್ಲೂ ಕೂಡ ಗಾಂಧಿ ಇಷ್ಟ ಆಗಲ್ಲ. ಗಾಂಧಿ ಕನ್ನಡಕ ಬಳಸ್ಕೊತಾರೆ, ಗಾಂಧೀಜಿ ಬಳಸ್ಕೊಳ್ಳಲ್ಲ. ಅಂದ್ರೆ ಇಲ್ಲಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದು ಏನಂದ್ರೆ, 2019ರಲ್ಲಿ ಹಿಂದೂ ಮಹಾಸಭಾದವರು ದೆಹಲಿಲಿ ಗಾಂಧಿ ಇದು ಫ್ಲೆಕ್ಸ್ ಹಾಕಿ ಅದಕ್ಕೆ ರಕ್ತ ಕಟ್ಟಿ ಯಾರೋ ಅವರ ಹಿಂದೂ ಮಹಾಸಭಾದ ಯಾರೋ ಪೂಜಾ ಅನ್ನೋರು ಶೂಟ್ ಮಾಡಿ ರಕ್ತ ಹರಿಸಿದ್ರೆ ಒಂದೇ ದಿವಸಕ್ಕೆ ಬೇಲ್ ಕೊಡ್ತಾರೆ, ಅರೆಸ್ಟ್ ಮಾಡಿ. ಅಂದ್ರೆ ಇವ್ರಿಗೆ ಗಾಂಧಿ ಬಗ್ಗೆ ಇರೋ ಅಭಿಮಾನ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಇದುವರೆಗೂ ಯಾವ ಶಿಕ್ಷೆನೇ ಆಗ್ಲಿಲ್ಲಪ್ಪ. ಅಂದ್ರೆ ಗಾಂಧಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವರ ಜಾಗದಲ್ಲೇ ಹಿಂದೂ ಮಹಾಸಭಾದವರು ಶೂಟ್ ಮಾಡಿದ್ರು ಕೂಡ ಸಹಿಸ್ಕೊಳ್ಳುವಂತ ಶಕ್ತಿ ಇವತ್ತು ವೈಚಾರಿಕ ಅಭಿಪ್ರಾಯ ಭೇದಗಳಿರಬಹುದಲ್ವೇ? ವೈಚಾರಿಕ ಅಭಿಪ್ರಾಯ ಭೇದಗಳು ಅಂತ ಅವ್ರು ಕರೀತಾರೆ. ವೈಚಾರಿಕ ಅಭಿಪ್ರಾಯ ಭೇದಗಳಿದೆ. ನಮ್ಮ ಸಿದ್ಧಾಂತ ಮ್ಯಾಚ್ ಆಗಲಿಲ್ಲ ನಮಗೂ. ರಾಷ್ಟ್ರಪಿತ ಇವತ್ತೇನು ಹೇಳ್ತಾರೆ ಅಂದ್ರೆ, ಗಾಂಧೀಜಿ ಅವರು ಸ್ವತಂತ್ರ ಬಂದ್ರು ಕೂಡ ಅವರು ಯಾವುದೇ ಸಾಂವಿಧಾನಿಕ ಹುದ್ದೆ ತಗೊಳ್ಳಿಲ್ಲ. ಒಬ್ಬ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ಬೋದಿತ್ತು, ಪ್ರೈಮ್ ಮಿನಿಸ್ಟರ್ ಆಗ್ಬೋದಿತ್ತು. ಯಾಕೆ ತಗೊಳ್ಳಿಲ್ಲ? ಅವ್ರಿಗೆ ನಂಬಿಕೆ ಇದ್ದಿದ್ದು ಹೋರಾಟಗಳ ಮೇಲೆ. ಹೋರಾಟ ಮಾಡೋದಷ್ಟೇ ದೇಶದಲ್ಲಿ ನಾವು ನ್ಯಾಯ ಪಡಿಬೋದು. ನಮ್ದೇ ಕಾಂಗ್ರೆಸ್ ಬಂದ್ರು ಕೂಡ ನಮ್ಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಅವ್ರಿಗೂ ನಂಬಿಕೆ ಇರಲಿಲ್ಲ. ಆದ್ರೆ ಅವ್ರನ್ನ ಅವತ್ತು ಮುಗಿಸಿದ್ರಲ್ಲಿ ಇವತ್ತಿನ ಏನು ಕಾಂಗ್ರೆಸ್ ಬಿಜೆಪಿ ಅಂತಾರೆ ಎರಡೂ ಪಕ್ಷಗಳ ಕೈವಾಡ ಇತ್ತು ಅನ್ನೋದು ಕೂಡ ಸಂಶಯ ಇದೆ. ಇವೆಲ್ಲ ನಾವು ನೋಡಿದಾಗ ಈಗ ಈ ಕಾಂಗ್ರೆಸ್ ರಾಮ, ಬಿಜೆಪಿ ರಾಮ, ಗಾಂಧೀಜಿ ರಾಮ, ಇವರೆಲ್ಲ ಯಾರ್ಯಾರು ಅಂತ ಬೇರೆ ಬೇರೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇವೆಲ್ಲವೂ ಇಲ್ಲ. ಎಲ್ಲ ಇದು ಆ ಚುನಾವಣೆ ಬಿಜೆಪಿ ಅವರು ಬಾಬ್ರಿ ಮಸೀದಿ ಧ್ವಂಸ ಆದಾಗ ದೇಶದ ಪ್ರಧಾನಮಂತ್ರಿ ಯಾರಾಗಿದ್ರು? ಅಲ್ಲ, ನಾನು ಕೇಳ್ಬೇಕಲ್ಲ ಆನ್ಸರ್ ಮಾಡಲ್ಲ. ದೇಶ ಪ್ರಧಾನಮಂತ್ರಿ ಯಾರಾಗಿದ್ರಾಗ ಹೇಳ್ತಾ ಇದ್ದೀನಿ ನಾನು ಈ ಎಲ್ಲಾ ರಾಮ ಇದೆಯಲ್ಲ, ಯಾವ್ಯಾವ ರಾಮಗಳಿವೆಲ್ಲ? ನೀವೇನ್ ಹೇಳಿದ್ರಲ್ಲ 2-3 ರಾಮ ಅಂದ್ರು, ಅದೆಲ್ಲ ಇವರು ಯಾವ ಚುನಾವಣೆಗೆ ಬೇಕಂದ್ರೆ ಹಂಗ್ ಮಾಡ್ಕೊಳ್ತಕ್ಕಂಥ ರಾಮ. ಇವಾಗ 2014ರಲ್ಲಿ ಇವರೇನು ಹೆಂಗ ಅಧಿಕಾರ, ಎಲೆಕ್ಷನ್ ರಾಮ, ಅದು ಪಂಗನಾಮ. 2000 ಎಲ್ಲ ಅದ್ ಮಾಡ್ತೀವಿ, 2 ಕೋಟಿ ಕೆಲಸ. ಅದು ಪಂಗನಾಮ ಅನ್ನೋ ಒಳಗೆ ಬಹಳ ಪವಿತ್ರ ಅರ್ಥ ಇದೆ. ಬಹಳ ಪವಿತ್ರವಾದಂತ ನಾಮ ಅದು. ಕೇಳಿಸ್ಕೊಂಬಿಡಿ, ಏನಾಗಿದೆ ಗೊತ್ತಾ, ಕನ್ನಡದಲ್ಲಿ ಕೆಲವು ಪದಗಳಿಗೆ ಉತ್ತಮಾರ್ಥ ಪ್ರಾಪ್ತಿ ಅಂತ, ಕೆಲವು ಪದಗಳಿಗೆ ಹೀನಾರ್ಥ ಪ್ರಾಪ್ತಿ ಅಂತ. ಪಂಗನಾಮ ಬಹಳ ಒಳ್ಳೆ ಶಬ್ದ ಅದು.
ಅದು ಯಾರೋ ಕೆಟ್ಟದಕ್ಕೆ ಯೂಸ್ ಮಾಡಿಬಿಟ್ಟು ಪಂಗನಾಮ, ಅದು ಮಹಾವಿಷ್ಣುವಿಗೆ ಧರಿಸುವಂತ ಪರಮ ಪವಿತ್ರವಾದಂತ ನಾಮ. ಆಯ್ತು, ಇವಾಗ ನಾನು ಹೇಳ್ತಕ್ಕಂಥ ಅರ್ಥದ ಉಲ್ಲೇಖ ಮಾಡ್ಕೊಳ್ಳಿ. ಆಯ್ತಾ, 2014 ಹಂಗ ಅಧಿಕಾರಕ್ಕೆ ಬಂದ್ರು, 2018 ಪೆಲ್ಗಾವಲ್ ಅಧಿಕಾರಕ್ಕೆ ಬಂದ್ರು, 2024 ಶ್ರೀರಾಮದಲ್ಲಿ ಅಧಿಕಾರ. ಆತರ ಅವ್ರಿಗೆ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಬೇಕು ಅದು ಮುಖ್ಯ. ಮುಂಚೆ ಒಂದೇ ಒಂದು ಮಾತು, ಯಾವ ರಾಮನ್ ಇಟ್ಟಿರೋದು ಹೇಳಿ, ಅವ್ರ ಚುನಾವಣೆಗೆ ಹೆಂಗೆ ಜಿ ರಾಮ್ ಅನ್ನೋ ರಾಮ್ ನಿಮಗೆ ಬೇಡ, ನಮ್ಗೆ ಯಾವ ರಾಮ ಬೇಡ, ಯಾವ ರಾಮ ಬೇಕು ಅಂತ ರಾಮ ಒಂದೇ, ನಮಗೆ ಎಲ್ಲಾ ರಾಮ ಒಂದೇ. ನಮ್ಗೆ ರಾಮ ಅಂದ್ರೆ ಒಂದೇ ರಾಮನೇ ಇರೋದು. ಎಲೆಕ್ಷನ್ ರಾಮ, ನರೇಗಾ ರಾಮ ಬೇರೆ ಬೇರೆ. ನರೇಗಾ ರಾಮ, ಈ ಎಲೆಕ್ಷನ್ ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ರಾಮ, ಈ ದೇವಸ್ಥಾನ ಕಟ್ಸಿದ ತಕ್ಷಣ ಸೀಳು ಇದು ಅದೇನು ಛತ್ರ ಬಿದ್ದುಬಿಟ್ಟು ಅಲ್ಲಿ ಬೀಳ್ತಕ್ಕಂಥ ರಾಮ ಎಲ್ಲ ನಮ್ಮ ಹತ್ರ ಆತರ ಅಲ್ಲ. ನಮ್ಗಿರೋದು ಒಂದೇ ರಾಮ, ಅವ್ರನ್ನ ನಾವು ಪೂಜಿಸ್ತೀವಿ. ರಾಮನ್ ನಾನು ಪೂಜೆ ಮಾಡ್ತೀನಿ, ಒಂದೇ ರಾಮನ್ ಪೂಜೆ ಮಾಡ್ತಿದೆ. ಒಂದೇ ಒಂದ್ ನಿಮಿಷ, ಒಂದು ಮಾತು. ಈಗ ನೀನು ಆಂಜನೇಯನ ಪೂಜೆ ಮಾಡಿದ್ರೆ ಬೇರೆ ಅಲ್ಲಪ್ಪ, ರಾಮನ್ ಪೂಜೆ ಮಾಡಿದ್ರೆ ಬೇರೆ ಅಲ್ಲಪ್ಪ, ಆಂಜನೇಯನ ಹೃದಯದಲ್ಲೇ ರಾಮ ಇದ್ದ ಅಂತ. ಪಾಪ ಅವರ ಅರ್ಥದಲ್ಲಿ ನಾವು ಗಾಂಧೀಜಿ ಹೇಳಿದ ರಾಮನನ್ನೇ ಹೆಸರಿಟ್ರೆ ಅವ್ರು ಗಾಂಧೀಜಿ ಸಾಯೋವಾಗ ಹೇಳಿದ್ ಗಾಂಧೀಜಿ ಅಂತ. ಆ ಗಾಂಧೀಜಿ ಮುಂಚೆನೂ ಬೇಕಾದಷ್ಟು ಹೇಳಿದ್ರು, ಎಲ್ಲಾನು ಲೆಕ್ಕ ತಗೊಳ್ಳಿ. ಬಟ್ ನಾನು ಒಂದೇ ಒಂದು ಪಾಯಿಂಟ್ ನನಗೆ ದಯವಿಟ್ಟು ಒಂದು 20 ಸೆಕೆಂಡ್ ಅವಕಾಶ ಮಾಡ್ಕೊಳ್ಬೇಕು. ನೀವು ಆರ್ಟಿಕಲ್ 258 ಉಲ್ಲೇಖ ಮಾಡಿ, ಇವರು ಅದು ನಮ್ಮ ಸ್ನೇಹಿತರು ಸಂಕೀರ್ತವ್ರು ಕನ್ಕರೆನ್ಸ್ ಲಿಸ್ಟ್ ಅಂತ ಹೇಳಿದ್ರು. ಎರಡನ್ನೂ ನಾನು ಹೇಳಬೇಕು ಅಂತಿದ್ದೆ. ನೋಡಿ, ಆರ್ಟಿಕಲ್ 258 ನೀವು ಹೇಳ್ದಂಗೆ ಇದು ಆಮೇಲೆ ಕನ್ಕರೆನ್ಸ್ ಲಿಸ್ಟ್ ಅಂತಿದ್ಯಲ್ಲ, ಕನ್ಕರೆನ್ಸ್ ಯಾವ್ದು ಸಮವರ್ತಿ ಪಟ್ಟಿ ಅಂದ್ರೆ ರಾಜ್ಯದ ಪಾಲು ಎಲ್ಲಿರುತ್ತೋ ಅದು ಹಣಕಾಸು ಇರಬಹುದು, ಇಂಪ್ಲಿಮೆಂಟೇಷನ್ ಗೈಡ್ ಲೈನ್ಸ್ ಅಲ್ಲಿ ಇರಬಹುದು, ಅದಕ್ಕೆ ತಗೊಳ್ಳೇಬೇಕು ಅಂತ ಇದೇ ಆರ್ಟಿಕಲ್ 258 ಮೆಟ್ರೋ ಕೂಡ ಇವರೇ ಹೇಳಿರೋದು. ಕನ್ಕರೆನ್ಸ್ ಲಿಸ್ಟ್ ಪಾಲಿಸ್ತಾ ಇದಾರಾ, ಪಾಲಿಸಿದಾರ ಈ ವಿಷಯದಲ್ಲಿ? ಅಲ್ಲಿ ಉಲ್ಲೇಖ ಅಲ್ಲಿ ಉಲ್ಲಂಘನೆ ಆಗ್ಲಿಲ್ವಾ? ಅದು ಸಂವಿಧಾನ ಬದ್ಧತೆನಾ? ಇವರೇ ಕೊಟ್ಟಿದ್ದಂತ. ನಾನು ಲಾಸ್ಟ್ ಅಲ್ಲಿ ಹೇಳೋಣ ಅಂತಿದ್ದೆ, ಅವರೇ ಹೇಳಿದ್ರು ಅದನ್ನ. ಕನ್ಕರೆನ್ಸ್ ಲಿಸ್ಟ್ ಅಲ್ಲಿ ರಾಜ್ಯದ ಅಧಿಕಾರ ಇದ್ದ ಮೇಲೆ, ರಾಜ್ಯದ ಪಾಲು ಇದ್ದ ಮೇಲೆ, ಸಮಪಾಲು ಅಂತೇನಿಲ್ಲ, ಯಾವುದೇ ಒಂದು ರೀತಿ ರಾಜ್ಯದ ಪಾಲು ಇದ್ದ ಮೇಲೆ ಅದಕ್ಕೆ ಇದು ರಾಜ್ಯದ ಒಪ್ಪಿಗೆ, ಔಪಚಾರಿಕವಾಗಿ ಒಪ್ಪಿಗೆ ತಗೊಂಡ ತಕ್ಷಣ ಅವ್ರು ಅದ್ರ ಪ್ರಕಾರ ನಡ್ಕೋಬೇಕು ಅಂತಕ್ಕಂಥ ಕಾನೂನು ಇಲ್ಲ, ಬಟ್ ಪಡ್ಕೋಬೇಕು ಅಂತಕ್ಕಂಥದ್ದು ಇದೆ ಅದೇ ಲಿಸ್ಟ್ ನಲ್ಲಿ. ತಗೊಂಡಿದಾರ? ಯಾವ ರಾಜ್ಯದ ತಗೊಂಡಿದ್ದಾರೆ? ನಮ್ದು ಬಿಟ್ಟುಬಿಡಿ, ಬಿಜೆಪಿ ರೂಲ್ಡ್ ಸ್ಟೇಟ್ಸ್ ತಗೊಂಡಿದಾರ ಹೋಗ್ಲಿ. ಅಲ್ಲಿ ನಿಮ್ದೇನು ಫೆಡರಲಿಸಮ್. ಮಹಾತ್ಮ ಗಾಂಧೀಜಿ ಜೊತೆಗೇನೆ ರಾಮ ಅಂತ ಇಟ್ಕೊಂಡಿದ್ರು ತಕರಾರಿರ್ಲಿಲ್ವಲ್ರಿ? ಮಹಾತ್ಮ ಗಾಂಧಿ ಇದು ರಾಮ ಮೈನಸ್ ಗಾಂಧಿ ಅಂತ ಯಾಕೆ ಮಾಡ್ಕೊಂಡು ಹೋದ್ರಿ ಇದರಲ್ಲಿ? ಸರಿಯಪ್ಪ, ಮಹಾತ್ಮ ಗಾಂಧಿ ರಾಮ ಯೋಜನೆ ಮುಗಿದೋಗಿತ್ತಲ್ಲ, ಗಾಂಧೀಜಿನೂ ಬರ್ತಿದ್ರು, ರಾಮನೂ ಬರ್ತಿದ್ರಲ್ರಿ ಅಲ್ಲಿ. ಈಗ ನೆಹರು ಅವರ ಕಾಲದಿಂದ ಈ ಯೋಜನೆ ಇದೆ. ಓಕೆ, ಸೊ 1960s ಅಲ್ಲೆಲ್ಲೋ ಆರಂಭ ಅಹಮದಾಬಾದ್ ಸ್ಟೇಡಿಯಂಗೂ ಮೋದಿ ಹೆಸರಿಟ್ಟಿರಲ್ಲ, ಮೋದಿ ಹೆಸರಿಟ್ಕೊಂಡಿಲ್ವಾಗ ಸ್ಟೇಡಿಯಂಗೆ. ನಾನು ಹೇಳ್ತಾ ವಿಷಯನೇ ಬೇರೆ ಅದಲ್ಲ. ಈಗ ಈ ಒಂದು ಯೋಜನೆ ಗ್ರಾಮೀಣ ಯಾರು ಕೆಲಸಗಾರರು ಇರ್ತಾರೆ ಅವರಿಗೆ ಕೂಲಿ ಕೊಡಬೇಕು, ಕೂಲಿಗಾಗಿ ಕಾಳು ಅಂತ ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೆ ಕೂಲಿಗಾಗಿ ಕಾಳು. ಸರಿ, ಗಾಂಧಿ ಅಂತ ಬಂದಿತ್ತಲ್ಲ, ಗಾಂಧಿ ರಾಜಕೀಯ ಪಕ್ಷಕ್ಕೆ ಸೇರಿಸ್ಬಿಟ್ಟಿಲ್ಲ ಅಂತ ರಾಷ್ಟ್ರಪಿತ ಅಂತ ಕರೆದಿರೋದು. ನಿಮಿಷ, ಈಗ ನರೇಗಾ ಅಂತ ಕಾಲಕ್ರಮೇಣ ನೆಹರು ತೆಗೆದಿದ್ರು ಇಶ್ಯೂ ಆಗ್ತಿರ್ಲಿಲ್ಲ, ರಾಜೀವ್ ಗಾಂಧಿ ತೆಗೆದಿದ್ರು ಇಶ್ಯೂ ಆಗ್ತಿರ್ಲಿಲ್ಲ, ಗಾಂಧಿ ತೆಗೆದ್ರಲ್ಲ ಅದು ಇಶ್ಯೂ. ಈಗ ಇದು ನೋಡಿ, ಇದು ಕಾಂಗ್ರೆಸ್ ಅವರ ಒಂದು ಅಪಾಪಿತನ ಅಂತ ಮಾಡ್ಕೋತಾ ಇದ್ದಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ, ಈ ಯೋಜನೆಗೆ ಚರ್ಚೆ ಮಾಡಿ ಇದನ್ನ ನಿಜವಾದ ಏನು ಅಂಶಗಳನ್ನ ಹೇಳ್ಬಿಟ್ರೆ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಸೊ ಆ ಉಪಯೋಗ ಆಗ್ಬಾರ್ದು. ಅವ್ರಿಗೆ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಲ್ಲಿ ತೊಡಕೊಂಡು ಏನಾಗಿದೆ, ಹೆಸರು ಮಾತ್ರ ಹಿಂದೆ ಹೋಗ್ತಾ ಇದ್ದಾರೆ ವಿನಃ ಇವರು ಇದರ ಡೆಪ್ತ್ಗೆ ಹೋಗ್ತಾ ಇಲ್ಲ. ಇದರ ಏನು ಇದರಿಂದ ಏನು ಉಪಯೋಗಗಳಾಗುತ್ತೆ ಅಲ್ಲಿನ ಗ್ರಾಮಸ್ಥರಿಗೆ, ಗ್ರಾಮೀಣ ಜನತೆಗೆ, ಅದನ್ನು ಇವರೆಲ್ಲೂ ಹೇಳ್ತಾ ಇಲ್ಲ. ಸೊ ಇವರು ಹೋಗ್ತಿರೋಂಥ ಡೈವರ್ಷನ್ ಟ್ಯಾಕ್ಟಿಕ್ ಇದೇನು ಕಾಂಗ್ರೆಸ್ಗೆ ಹೊಸದೇನಲ್ಲ, ಇದನ್ನ ಎಲ್ಲ ವಿಷಯದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈ ಮಲ್ಟಿಪಲ್ ಚಾಯ್ಸಲ್ಲಿ ಇನ್ನು 4 ಬಿಟ್ಟು 5ನೇ ಯಾವುದೋ ಹುಡ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಕೆಲಸಗಳನ್ನ ಕಾಂಗ್ರೆಸ್ ಅವ್ರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಈಗ ನಾನು ಹೇಳ್ತಿರೋಂಥದ್ದು ಕಾಲಕ್ರಮೇಣ ಸುಮಾರಷ್ಟು ಹೆಸರುಗಳು, ಸುಮಾರಷ್ಟು ಯೋಜನೆಗಳು ಬದಲಾವಣೆ ಆಗಿದೆ. ಆದರೆ ಗಾಂಧಿಯ ಆದರ್ಶವನ್ನ ಏನು ಹೇಳುತ್ತೆ ಅದನ್ನ ನಾವಿಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಜನಕ್ಕೆ, ಗ್ರಾಮೀಣ ಜನತೆಗೆ ಉಪಯೋಗ ಆಗುವಂತ ಒಂದು ಯೋಜನೆಯನ್ನ ನಾವು ಮಾರ್ಪಾಡು ಮಾಡಿ ತಂದಿರುವಂತದ್ದು. ಇದೇನು ಹೊಸ ಯೋಜನೆ ಅಂತಲ್ಲ, ಅದನ್ನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು. ಯೋಜನೆ ಸ್ವರೂಪದಲ್ಲೂ ಬದಲಾವಣೆ ಆಗಿದೆ 100%. ಈಗ ನಾವು ಗ್ರಾಮೀಣ ಇವಾಗ ಗ್ರಾಮ ಪಂಚಾಯತಿಗೆ ಸುಪ್ರೀಂ ಅಧಿಕಾರ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹಣನೇ ಕೊಡ್ತಿದ್ರು, ಏನಾಗುತ್ತೆ ಸಂಕೀರ್ಣ? ನೀವಳೆ ಅಧಿಕಾರ ಇದೆಯಪ್ಪ ಅಂದ್ಬಿಟ್ಟು ಹಣನೇ ಕೊಡಲ್ಲ ಅಂದ್ರೆ ಏನ್ ಮಾಡುತ್ತೆ ಗ್ರಾಮ ಪಂಚಾಯತ್? ಈಗ ಹಣ ಕೊಡಲ್ಲ ಅಲ್ಲ, ಹಣ ನಾವು ಈ ಪಾರ್ಟಿಸಿಪೇಷನ್ ಸರ್ಕಾರಕ್ಕೆ, ರಾಜ್ಯ ಸರ್ಕಾರದ್ದು ಇರ್ಲಿ ಅಂತ ನಾವು ಇವಾಗ 100 ಇರೋದನ್ನ 125 ದಿವಸ ಮಾಡಿದೀವಿ. ಇನ್ನ ನೋಡಿ, ಇವ್ರು ತುಂಬಾ ಹೇಳ್ತಾರಲ್ಲ. ಈಗ ಮುಂಚೆ ಏನಾಗೋದು, ಹಿಂದಿನ ಕವಳೆ ಇರ್ಲಿಲ್ಲ, ರಾಮಸ್ವಾಮಿ ಅಂತ ಇಟ್ಕೊಂಡಿದ್ರು. ಏನಾಗೋದು, ದುಡ್ಡೇ ಇಲ್ಲ. ಮುಂಚೆ ಏನಾಗೋದು, ಜನವರಿ ತಿಂಗಳ ಸಂಬಳ ನಿಮ್ಗೆ ಫೆಬ್ರವರಿ 1ಕ್ಕೆ ಬರೋದು. ಮುಂಚೆ ಅದು ಹೋಗಿ ಫೆಬ್ರವರಿ 15 ಆಯ್ತು. ಹೋಗ್ತಾ 3 ತಿಂಗಳಿಗೆ ನಮ್ಮ ಭಾಗ ಇದು
ಇದು ಗೃಹಲಕ್ಷ್ಮಿ ಹಣ ಆದಂಗೆ ಆಗಬಾರ್ದು, ಅದಕ್ಕೋಸ್ಕರ ಇವೆಲ್ಲ ತಡಿಬೇಕು ಅಂತ ನಾವು 7 ದಿವಸಕ್ಕೆ ತಂದದ್ದು ಮಾಡಿರೋದು. ಥ್ಯಾಂಕ್ ಯು ಸಂಕೀರ್, ಥ್ಯಾಂಕ್ ಯು ದಿನೇಶ್ ಅವರೇ, ಥ್ಯಾಂಕ್ ಯು ಸುಧೀಂದ್ರ ಮಾಗಡಿ ಅವರೇ. ಇಂಥ ವಿಚಾರಗಳಲ್ಲಿ ಇದರಲ್ಲಿ ಕಾಸ್ಮೆಟಿಕ್ ಚೇಂಜಸ್ ಏನಿದೆ, ಹೆಸರು ಮೇಲು ನೋಟದ ಚೇಂಜಸ್ ಕಾಣಿಸ್ತಿರೋದು ಹೆಸರು, ಗಾಂಧಿ ಹೆಸರು ತೆಗೆದುಬಿಟ್ಟಿದ್ದಾರೆ, ರಾಮನ ಹೆಸರಿಟ್ಟಿದ್ದಾರೆ ಅಂತ ಒಂದು. ಸ್ಟ್ರಕ್ಚರಲ್ ಅಂತ ಹೋದಾಗ 100ರಿಂದ 125 ದಿನ ಮಾಡಿದ್ದಾರೆ. ಇನ್ನೂ ಆಳಕ್ಕಿಳಿದು ಹೋದರೆ ರಾಜ್ಯಗಳ ಮೇಲೆ ವಿನಾಕಾರಣ ಸುಮ್ಮನೆ 40% ಹೊರೆ ಹಾಕ್ತಾ ಇದ್ದಾರೆ ಇವರು. ಆಯ್ತು, 40% ಒಂದು ರಾಜ್ಯ ಕೊಡಬೇಕಾದಾಗ ರಾಜ್ಯಗಳ ಅಭಿಪ್ರಾಯವನ್ನು ಕೇಳದೆ ಹೆಸರನ್ನು ಚೇಂಜ್ ಮಾಡಿದ್ದು ಹೇಗೆ ಇವರು? ಒಂದು ಬಸ್ಗೆ ಕೇಂದ್ರ ಸರ್ಕಾರ 60 ರೂಪಾಯಿ ಹಾಕಿ ರಾಜ್ಯ ಸರ್ಕಾರ 40 ರೂಪಾಯಿ ಹಾಕಿದ್ರೆ ಬಸ್ಗೆ ಏನು ಹೆಸರಿಡಬೇಕು ಅಂತ ಇಬ್ಬರು ಸೇರಿ ತೀರ್ಮಾನ ಮಾಡಬೇಕು. ಆ ಬಸ್ಗೆ ನನಗೆ ಇಷ್ಟ ಬಂದು ನಾನು ಹೆಸರಿಟ್ಕೋತೀನಿ ಅಂದರೆ ನಾನು 40 ರೂಪಾಯಿ ನೀನು ಯಾಕೆ ಕೇಳ್ತೀಯ ಅಂತ ಒಂದು ಪ್ರಶ್ನೆ ಬರಲ್ವಾ? ಅದೇ ರೀತಿ ಪ್ರಶ್ನೆ ಆಗಿದೆ. ಈ ಒಂದು ವಿಚಾರಕ್ಕೆ ಸೋಮವಾರವೂ ಮಂಗಳವಾರವೂ ಮುಂದುವರಿಸಬೇಕೆಂದು ಬಯಸುತ್ತಿರುವ ಸದನದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ಸಿಗಬಹುದೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.